ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರ ಮಧುರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸ್ತರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಬೆಳಗಿನ ಜಾವದಲ್ಲಿ ನಾನು ಆರಿಸಿಕೊಂಡಂತ ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ವಾಕ್ಯ ಭಾಗವು ಕೀರ್ತನೆಗಳು 33ನೇ ಅಧ್ಯಾಯ 13ರಿಂದ 19 ವಚನಗಳ ತನಕ. 33ನೇ ಅಧ್ಯಾಯ 13ರಿಂದ 19 ವಚನಗಳ ತನಕ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂ ನಿವಾಸಿಗಳೆಲ್ಲರನ್ನು ಸೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಶತ್ರುಗಳನ್ನೆಲ್ಲ ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಸೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವರಕ್ಷಣೆಗಾಗಿ ಕುದುರೆಯೂ ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನು ರಕ್ಷಿಸಲಾರದು. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ದೇವರು ಈ ವಾಕ್ಯ ಭಾಗವನ್ನ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರ ಮುಖಾಂತರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಡೇವಿಡ್ ಅವರು ಇದ್ದೇನೆ. ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಳ್ಳೆ ದಿವಸನ ಕೊಟ್ಟು, ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದ ಕೂಟಕ್ಕೆ ನಮಗೆ ಕರೆದುಕೊಂಡು ಬಂದಿದ್ಯಾ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ. ಹೌದಪ್ಪ ತಂದೆ, ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ. ಜಗತ್ತು ಮುಂಚೆ ಯೇಸು ಕ್ರಿಸ್ತನಲ್ಲಿ ಆರಿಸಿ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಆ ಉದ್ದೇಶದ ಮೇರೆಗೆ ನಮ್ಮನ್ನು ನಡೆಸುತ್ತೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಶುಚಿತ್ವವನ್ನು ನಮ್ಮ ಜೀವಿತದಲ್ಲಿ ಹೌದಪ್ಪ ತಂದೆ ನೆರವೇರಿಸಲು ನಮ್ಮ ಜೀವಿತದಲ್ಲಿ ನೀನೇ ಪ್ರಯಾಸ ಪಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೌದಪ್ಪ ತಂದೆ, ಬೆಳಿಗ್ಗೆ ಬಂದು ಸೇರಿದಂತಹ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನಾವು ಬೇಡುವರಾಗಿದ್ದೇವೆ. ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ನಿನ್ನ ಸೇವಕರ ಮುಖಾಂತರ ನಮ್ಮ ಜೀವಿತದಲ್ಲಿ ನೀನು ಮಾತನಾಡು ಅಪ್ಪ ತಂದೆಯೇ. ಇವತ್ತಿನ ದಿವಸದಲ್ಲಿ ನಮಗೆ ಮನ್ನವನ್ನು ಕೊಡಬೇಕು. ಹೌದಪ್ಪ ತಂದೆ, ನೀನ್ ನಮಗೆ ಕೊಟ್ಟು ಹೌದಪ್ಪ ತಂದೆ ಈ ವಾಕ್ಯಗಳಿಂದ ನಮ್ಮ ಜೀವಿತವನ್ನು ಅಳವಡಿಸಲು ನೀನ್ ನಮ್ಗೆ ಕೃಪೆಯನ್ನು ಕೊಡಬೇಕಂದ್ರೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದಪ್ಪ, ಎಲ್ಲಿಯೋ ಇದ್ದ ನಮ್ಮನ್ನು ನೀನು ಕರೆದುಕೊಂಡು ಬಂದು ನಿನಗೆ ಸ್ತೋತ್ರ. ಹೌದಪ್ಪ, ಯವನು ಆಕಾಶದಿಂದ ಮನುಷ್ಯನನ್ನು ನೋಡಲಾಗಿ ಹೌದಪ್ಪ ಒಳ್ಳೆ ಮಾಡೋನು ಒಬ್ಬನೂ ಇಲ್ಲ, ಎಲ್ಲರೂ ಕೆಟ್ಟು ಹೋದವರೇ ಅಂತ ನಿನ್ನ ವಾಕ್ಯ ಹೇಳುವಾಗ ಹೌದಪ್ಪ ತಂದೆ, ಅಂತ ಪರಿಸ್ಥಿತಿ ನಮ್ಮನ್ನು ನೀನು ಕರೆದುಕೊಂಡು ನಮ್ಮ ಒಳ್ಳೆತನದಿಂದ ಅಲ್ಲ, ಹೌದಪ್ಪ ನಮ್ಮಲ್ಲಿ ಯಾವುದೇ ಒಳ್ಳೇದಿದೆ ಅಂತ ಅಲ್ಲಪ್ಪ, ಹೌದಪ್ಪ ಹೇಗೆ ಇದ್ದೇವೆ ನಾವು ಅದೇ ಸ್ಥಿತಿಯಲ್ಲಿ ನೀನು ಕರೆದುಕೊಂಡು ಬಂದು ನಮ್ಮನ್ನಪ್ಪ ತಂದೆ ನಿನ್ನ ನಾಮದ ಮಹಿಮೆಗೋಸ್ಕರ ಒಂದು ಸಣ್ಣ ಹೆಂಡನಾಗಿ ನಮ್ಮನ್ನು ಇಟ್ಟಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ನಾವು ನಮ್ಮ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ನಮ್ಮ ಜೀವಿತದಲ್ಲಿ ನೀನು ಕಾರ್ಯ ಮಾಡಪ್ಪ. ನಮ್ಮ ಸಹಾಯಕನು, ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ. ನಾವೊಬ್ಬ ನಿನ್ನನ್ನು ಮಾತ್ರ ಹೌದಪ್ಪ ನಂಬಿದ್ದೇವೆಪ್ಪ. ಯಾಕೇಳಿದ್ರೆ ನಮ್ಮ ಒಳ್ಳೆಯ ಕುರುಬನು, ನಮ್ಮ ಒಳ್ಳೆಯ ಹಿತಚಿಂತಕನು ನೀನು ತಂದೆ. ನಿನಗೆ ಸ್ತೋತ್ರ. ಹೌದಪ್ಪ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಬಯಸುವ ದೇವರು ನೀನು ಒಬ್ಬನೇ, ಆದ ಕಾರಣ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ನಮ್ಮ ಜೀವಿತದಲ್ಲಿ ನೀನು ಮಾತನಾಡು, ಇವತ್ತಿನ ದಿವಸದಲ್ಲಿ ನೀನು ಮಾತನಾಡು. ನಿನ್ನ ವಾಕ್ಯಗಳನ್ನು ಮೆಲುಕು ಹಾಕುತ್ತಾ ಜೀವಿಸಲು ನೀ ನಮಗೆ ಕೃಪೆಯನ್ನು ಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ಎಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನೆ. ರಕ್ಷಕ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ಕೀರ್ತನೆಯನ್ನು ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 306ನೇ ಕೀರ್ತನೆ,
ಕಣ್ಣೀರಿನಿಂದ ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿ ಎಂಬುದಾಗಿ. ಇದು ಹಳೆ ಹಾಡು, ಅನೇಕರಿಗೆ ಗೊತ್ತಿರಬಹುದು. ನನ್ನ ಸಂಗಡ ಮ್ಯೂಟ್ ಮಾಡ್ಕೊಂಡು ನೀವು ಕೂಡ ಆಡಬಹುದು ಎಂಬುದಾಗಿ ಕೇಳ್ಕೊಳ್ತೇನೆ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿ. ಕಣ್ಣೀರಿನಿಂದ ನಾ ಬಂದೆನು, ಯೇಸು ಪಾದಕ್ಕೆ ಕ್ಷಮೆಯಾಚಿ. ತಪ್ಪಿ ಹೋದ ಮಗನೇ ಪಾಪದ ಕೂಳನ್ನು ತೀದೆನು, ತಪ್ಪಿ ಹೋದ ಮಗನಂತೆ ನಾನೀದೆನು, ಪಾಪದ ಕೂಳನ್ನು ತೀದೆನು, ಪಾಪದ ಕೂಳನ್ನು ತೀದೆನು. ದೇವರಿಂದ ದೂರಾಗಿ ನರಕದ ಹಾದಿಲಿ ನಾನಿದ್ದೆನು, ದೇವರಿಂದ ದೂರಾಗಿ ನರಕದ ಹಾದಿಲಿ ನಾನಿದ್ದೆನು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿ. ಭಾರವಾದ ಹೊರೆಯನ್ನು ಹೊತ್ತುಕೊಂಡು ನಿನ್ ಕ್ರೂಜೆ ಬಳಿಗೆ ನಾ ಬಂದೆನು, ಭಾರವಾದ ಹೊರೆಯನ್ನು ಹೊತ್ತುಕೊಂಡು ನಿನ್ ಕ್ರೂಜೆ ಬಳಿಗೆ ನಾ ಬಂದೆನು, ನಿನ್ ಕ್ರೂಜೆ ಬಳಿಗೆ ನಾ ಬಂದೆನು. ದುಃಖದಿಂದ ವಿಷವಾಗಿ ಬೆಂಡಾಗಿ ಬಾಳಲಿ ನಾನಿದೆನು, ದುಃಖದಿಂದ ವಿಷವಾಗಿ ಬೆಂಡಾಗಿ ಬಾಳಲಿ ನಾನಿದೆನು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿ. ಪಾಪಿಯಾದ ನನ್ನನ್ನು ಕರುಣಿಸಿದಿ, ಕರುಣಿಸಿ ಕಾಪಾಡು ಶ್ರೀ ಯೇಸುವೇ, ಕರುಣಿಸಿ ಕಾಪಾಡು ಶ್ರೀ ಯೇಸುವೇ. ಮಗನಾಗಿರಲು ಯೋಗ್ಯನಲ್ಲ, ಹಾಳಾಗಿ ನನ್ನನ್ನು ಸ್ವೀಕರಿಸು. ಮಗನಾಗಿರಲು ಯೋಗ್ಯನಲ್ಲ, ಹಾಳಾಗಿ ನನ್ನನ್ನು ಸ್ವೀಕರಿಸು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿ. ದೇವರ ನಾಮಕ್ಕೆ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಾಗೆ ನಮ್ಮೆಲ್ಲರಿಗೂ ದೇವರ ವಾಕ್ಯವನ್ನು ಹಂಚಲು ನಮ್ಮ ಜೊತೆಯಲ್ಲಿ ಅವರು ಈ ಸಭೆಯ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರಿದ್ದಾರೆ. ಅವರು ಈ ಸಮಯದಲ್ಲಿ ದೇವರ ವಾಕ್ಯವನ್ನ ನಮಗೆ ಹಂಚೋರಾಯ್ತಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಈ ಬೆಳಗಿನ ಜಾವದಲ್ಲಿ ದೇವರ ಕೃಪೆಯಿಂದ ನಾವೆಲ್ಲರೂ ಕೂಡಿ ದೇವರ ನಾಮವನ್ನು ಕೊಂಡಾಡುವಂತ ಅವಕಾಶವನ್ನು ಮಾಡಿಕೊಡುವಂತಹ ಬೋಧಕರಿಗೂ ಕೂಡಿ ಬಂದಿರುವಂತಹ ಎಲ್ಲಾ ಸಹೋದರ ಕರ್ತನ ಹೆಸರಲ್ಲಿ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಈ ಮತ್ತೊಂದು ಹೊಸ ದಿನವನ್ನು ದೇವರು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸೇರಿ ಘನಪಡಿಸುವಂಥದ್ದು ಹಾಗೂ ಆತನ ವಿಷಯದಲ್ಲಿ ಸಾಕ್ಷಿಯುಳ್ಳವರಾಗಿ ನಿಲ್ಲುವುದಕ್ಕೆ ಈ ಅಂತ್ಯಕಾಲದಲ್ಲಿ ದೇವರು ನೇಮಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನು ಮಾಡುವಾಗ ದೇವರ ವಾಕ್ಯದ ಶಕ್ತಿ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಲೋಕವನ್ನು ಕಣ್ಣಿ ಕಾಣುವ ದೃಶ್ಯಗಳೇನಿದೆ ಅದೆಲ್ಲವೂ ದೇವರು ಬರೀ ಮಾಯಿ ಮಾತಿನಿಂದಲೇ
ಆತನು ನುಡಿದಂತ ಬಾಯಿ ಮಾತಿನಿಂದಲೇ ಅವೆಲ್ಲ ಸೃಷ್ಟಿಸಲ್ಪಟ್ಟವು. ಬೆಳಕಾಗಲಿ ಬೆಳಕಾಯಿತು. ತದನಂತರ ಮುಂದೆ ನಡೆದಂತ ಘಟನೆಗಳು ನಿಮಗೆ ಗೊತ್ತಿದೆ. ಇದೆಲ್ಲವ ದೇವರ ಒಂದು ಶಕ್ತಿ ಎಷ್ಟು, ದೇವರ ವಾಕ್ಯದ ಬಲ ಎಷ್ಟು ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅಂದ್ರೆ ಮನುಷ್ಯರನ್ನ, ಅವನ ಹೃದಯಗಳನ್ನ, ಆಲೋಚನೆಗಳನ್ನ ಬದಲಿಸುವಂತ ಶಕ್ತಿ ದೇವರ ವಾಕ್ಯಕ್ಕಿದೆ ಎಂಬುದನ್ನ ನೋಡುವಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 4:12 ನಾವು ನೋಡುವಾಗ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಯಾವಾಗಲೂ ಸಜೀವವಾದ. ದೇವರು ನುಡಿದಂತ ವಾಕ್ಯಗಳು ಯಾವುದೇ ಆಗಿರಲಿ ಶಾಶ್ವತವಾದ ಮಾತುಗಳು. ಒಂದ್ಸಾರಿ ನುಡಿದ ಮೇಲೆ ಅದು ನಿರಂತರವಾಗಿ ಇರುವಂತದ್ದು. ಅದು ದೇವರ ಶಕ್ತಿ, ದೇವರ ವಾಕ್ಯದ ಬಲ. ಸಜೀವವಾದದ್ದು ದೇವರ ವಾಕ್ಯ, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಂಥದ್ದು, ಆಮೇಲೆ ನಮ್ಮ ಹೃದಯದ ಆಲೋಚನೆಗಳಿಗೆ ತಕ್ಕಂತೆ ತೂರಿ ಹೋಗುವಂಥದ್ದು ಇದಾಗಿದೆ ಅಂತ ನೋಡ್ತೀವಿ. ಅಂದರೆ ಒಬ್ಬ ಮನುಷ್ಯನ ಸ್ವಭಾವಗಳನ್ನು ಬದಲಿಸುವ ಶಕ್ತಿ, ಅವನಿಗಿರುವಂತ ಎಲ್ಲಾ ನ್ಯೂನತೆಗಳನ್ನು ತೆಗೆದು ಹಾಕುವ ಶಕ್ತಿ ದೇವರ ವಾಕ್ಯಕ್ಕಿದೆ ಎಂಬುದನ್ನು ನೋಡ್ತೀವಿ. ಈ ಲೋಕದ ಸ್ಥಿರವಾಗಿರುವುದೇ ದೇವರ ಮಾತಿನಿಂದ. ಈ ಲೋಕ ಸೃಷ್ಟಿಸಲ್ಪಟ್ಟಿರುವುದು ದೇವರ ಮಾತಿನಿಂದಲೇ. ಯಾವಾಗ ಅಳಸೋಗಿ ಅಂತ ಹೇಳ್ತಾ ತಕ್ಷಣ ಅದು ಅಳಸೋಗುತ್ತೆ. ಇರುವರೆಗೂ ಆತನ ನುಡಿಯುವಂತ ಮಾತುಗಳು ಶಾಶ್ವತವಾಗಿದೆ ಅನ್ನೋದು. ಈ ವಾಕ್ಯಗಳು ಯಾರು ಅಂತ ನಾವು ನೋಡುವಾಗ, ಯೋಹಾನ 1:1-2-3 ನೋಡುವಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಿತ್ತು, ಆ ವಾಕ್ಯ ಮಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕ ಸಮಸ್ತ ಉಂಟಾಯ್ತು. ಅಂದ್ರೆ ಯೇಸು ಕ್ರಿಸ್ತನ ಮೂಲಕವೇ ಸಮಸ್ತ ಉಂಟಾಯ್ತು ಎಂಬುವಂತ ವಚನವನ್ನು ನಾವು ನೋಡುವಂತರಾಗಿದೆ. ಉಂಟಾಗಿರುವ ವಸ್ತುಗಳಲ್ಲೂ ಆತನಿಂದ ಒಂದಾದರೂ ಉಂಟಾಗಲಿಲ್ಲ. ವಲಸೆ 1:1 ನೋಡುವ, ಕಣ್ಣಿ ಕಾಣುವ ದೃಶ್ಯಗಳು, ರಾಜತ್ವ, ಪ್ರಭುತ್ವ, ಅಧಿಕಾರ ಎಲ್ಲವೂ ಆತನಿಗಾಗಿ ಆತನಿಂದಲೇ ಸೃಷ್ಟಿಸಲ್ಪಟ್ಟಿತು ನೋಡಿದ. ಹೀಗೆ ದೇವರ ವಾಕ್ಯಗಳು ಎಷ್ಟು ಶುದ್ಧವಾದದ್ದು, ಪರಿಶುದ್ಧವಾದದ್ದು, ದೇವರ ವಾಕ್ಯಗಳು ಎಷ್ಟು ಸ್ಥಿರವಾದದ್ದು, ಇದನ್ನು ತಿಳಿದಿರುವ ನಾವುಗಳು ಒಂದು ವೇಳೆ ಇದನ್ನ ತಿರಸ್ಕರಿಸಿದರೆ ದಂಡನೆ ಅಂತೂ ಖಂಡಿತ ಅನುಭವಿಸ್ತೀವಿ. ನನ್ನ ತಿಳ್ಕೊಬೇಕಾಗಿದೆ. ಯಾಕೋಬ 1:22-23 ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಕೇಳುವವರಾಗಿ ಇರದೆ ನೀವು ಅದನ್ನು ಅನುಸರಿಸಿ ನಡೆಯುವುದನ್ನು ಕಲಿತುಕೊಳ್ಳಿ. ಇಲ್ಲದಿದ್ದರೆ ನೀವು ಮೋಸ ಹೋಗಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಮುಟ್ಟು ಮುಖವನ್ನು ನೋಡಿ ಮನುಷ್ಯನಂತಿರುವನು ಅಂತ ನೋಡಿದ್ವಿ. ಅವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆ ಎಂಬುದನ್ನು ಆ ಕ್ಷಣವೇ ಮರೆತು ಬಿಡ್ತಾನೆ ಅಂತ. ಇದರ ಅರ್ಥ, ನಾವು ಸತ್ಯವೇದ ಅನ್ನೋದು ನಮಗೆ ಒಂದು ಕನ್ನಡಿ ಇದ್ದಂಗೆ. ನಾವು ಓದ್ತಾ ನಮ್ಮಲ್ಲಿರುವಂತ ಎಲ್ಲಾ ನ್ಯೂನತೆಗಳು, ಏನೇನ್ ತಪ್ಪಿದೆ, ದೇವರಿಗೆ ವಿರುದ್ಧವಾಗಿ ನಾವು ಹೇಗೆ ನಡ್ಕೊತಾ ಇದೀವಿ, ಇದೆಲ್ಲವನ್ನು ಅದು ಎಚ್ಚರಿಸ್ತದೆ ವಾಕ್ಯಗಳು. ಹೀಗಿರುವಾಗ ನಾವು ಅದು ಕೇಳ್ತೀವಿ, ನೋಡ್ತೀವಿ. ಅನೇಕರು ಬೋಧಕರು ಮಾಡುವಂತಹ ವಾಕ್ಯಗಳ ವಿಚಾರಗಳಲ್ಲಿ ತಿಳ್ಕೊಳ್ತೀವಿ. ಇಂಥ ಒಂದು ತಪ್ಪು ನನ್ನಲ್ಲಿ ಇದೆ ಅಂತ ಗೊತ್ತಾದ್ರೂ ಕೂಡ ಆ ವಾಕ್ಯ ಕೇಳಿ ಮುಗಿದ ತಕ್ಷಣ, ಕೇಳ್ಕೊಂಡ ತಕ್ಷಣ ಅದನ್ನ ಮರ್ತು ಬಿಡ್ತೀವಿ. ಇದು ಸೈತಾನ್ ಮಾಡುವಂತ ಕೆಲಸ. ಮರ್ತು ಬಿಟ್ಟು ಏನಾಗ್ತೀವಿ, ಪುನಃ ನಮ್ಮ ಹಳೆ ಚಾಳಿಯನ್ನ ಹಿಡ್ಕೊಂಡು ನಡೆಸೋದಾದ್ರೆ ದಂಡನೆ ಮಾತ್ರ ನಮಗೆ ಖಂಡಿತ ಎಂಬುದನ್ನ ಇಲ್ಲಿ ಸತ್ಯವೇದ ಎಚ್ಚರಿಸುವಂತದ್ದಾಗಿದೆ. ಯಾಕೋಬ 2:10 ನಾವು ನೋಡುವಾಗ, ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಧರ್ಮಶಾಸ್ತ್ರ ಏನ್ ಹೇಳ್ತಾರೆ ಪ್ರಕಾರ ತೀರ್ಮಾನಿಸಿ. ಯಾಕೆಂದ್ರೆ ಯಾವನಾದ್ರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ ಅಂತ ಯೇಸ್ವಾಮಿ ಕೊಂಡು ಹೇಳಿದ್ರು ಮತ್ತಾಯ 5ನೇ ಅಧ್ಯಾಯದಲ್ಲಿ, ಸಣ್ಣ ಸಣ್ಣ ವಾಕ್ಯಗಳನ್ನ ನೀವು ಆಜ್ಞೆಗಳನ್ನ ಕೈಗೊಂಡು ನಡೆದು ಹೋದ್ರೆ ಪರಲೋಕದಲ್ಲಿ ಬಹಳ ಚಿಕ್ಕವರು ಉಣಿಸ್ಕೊಳ್ತೀರಿ. ಅಂದ್ರೆ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವ ಮಾತನ್ನ ಯೇಸ್ವಾಮಿ ಕೂಡ ಎಚ್ಚರಿಸುವಂತ ನೋಡ್ತಾರೆ. ಅದಕ್ಕೋಸ್ಕರ ಕ್ರೈಸ್ತರಾದ ನಾವುಗಳು ಬಹಳ ಎಚ್ಚರಿಕೆಯಿಂದ ನಮ್ಮ ಜೀವನ ನಡೆಸಬೇಕು. ನಾವು ದೇವರಿಂದ, ಕ್ರಿಸ್ತನಿಂದ ಕೊಡಲ್ಪಟ್ಟವರಾಗಿರೋದ್ರಿಂದ, ಕೊಂಡುಕೊಳ್ಳುವವರಾಗಿರೋದ್ರಿಂದ ನಮ್ಮೊಂದು ವಿಶೇಷ ಜನವಾಗಿ ನಮ್ಮನ್ನ ಕರೆದಿದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವುದು, ಮತ್ತೊಬ್ಬರಿಗೆ ತಿಳಿಸುವುದರಲ್ಲಿ ನಾವು ಆಸಕ್ತರಾಗಿರ್ಬೇಕು ನೋಡಿ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ನೋಡುವಾಗ, ಧರ್ಮಶಾಸ್ತ್ರ ಹೇಳಿದ ಮಾತ್ರದಲ್ಲಿ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಧರ್ಮಶಾಸ್ತ್ರವನ್ನ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಲ್ಲ. ನಾನು ಕೇಳಿದೀನಿ, ನಂಗೆ ಚೆನ್ನಾಗ್ ಗೊತ್ತು, ಚೆನ್ನಾಗ್ ವಾಕ್ಯ ಗೊತ್ತು, ನಾನು ಮಾತಾಡ್ತೀನಿ, ಹಾಗೆ ಇಷ್ಟು ಹೇಳಿದ ಮಾತ್ರ ಅದರಲ್ಲಿ ಕ್ರಿಯೆ ಇಲ್ಲದ ನಂಬಿಕೆ ಸತವಾಗಿದೆ. ಅದನ್ನು ಅನುಸರಿಸುವವರೇ ನೀತಿಯವರೆಂದು ನಿರ್ಣಯಿಸಲ್ಪಡುವರು. ನಾವು ಧರ್ಮಶಾಸ್ತ್ರದ ವಾಕ್ಯವನ್ನು ಕೇಳಿ ಅದನ್ನ ಚೆನ್ನಾಗಿದ್ದು ವಾಕ್ಯ ಹೀಗಿದೆ ಆಗಿದೆ ಅಂತ ನಮ್ಮಲ್ಲಿ ನಾವು ತೃಪ್ತಿ ಪಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಬಹಳ ಒಂದು ಇದಕ್ಕೆ ಗುರಿ ಆಗ್ತಾ ಇದೀವಿ.
ಯಾಕೆಂದ್ರೆ ದೇವರ ಆಶೀರ್ವಾದನ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಧರ್ಮ ಪ್ರಮಾಣ ಕೇಳಿದ ಮಾತನಲ್ಲಿ ಯಾರು ದೇವರ ಸ್ಥಾನದಲ್ಲಿ ನೀತಿವಂತರಾಗೋದಿಲ್ಲ. ಅದನ್ನು ಅನುಸರಿಸಿ ನಡೆಯುವುದರಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವಂತ ಇಲ್ಲಿ ವಾಕ್ಯ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಾವು ಕೇಳಿದ ಮಾತ್ರಕ್ಕೆ ನಾವು ನೀತಿವಂತರಲ್ಲ, ಅದು ಅನುಸರಿಸ ಅನೇಕರಿಗೆ 14ನೇ ವಚನ ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರವಿಲ್ಲದ ಅನ್ಯರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ನಡೆದರೆ, ಸ್ವಲ್ಪ ಗಮನ ಇಟ್ಕೊಳ್ಳೋ ಕಾರಣ ಧರ್ಮಶಾಸ್ತ್ರವಿಲ್ಲದ ಅನ್ಯರು ಅವರು ಸ್ವಾಭಾವಿಕ ಧರ್ಮಶಾಸ್ತ್ರ ಕೇಳಿದಂತೆ ನಡೆದಂತೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರು ತಾವೇ ತಮಗೆ ಧರ್ಮ ಪ್ರಮಾಣರಾಗಿದ್ದಾರೆ. ಅಂದ್ರೆ ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯವನ್ನು ತಮ್ಮ ಹೃದಯಗಳಲ್ಲಿ ಬರೆದದೆ ಎಂದು ತೋರ್ಪಡಿಸಿಕೊಳ್ತಾರೆ. ಕೆಲವರು ಅನ್ಯರು ಕೂಡ ಧರ್ಮಶಾಸ್ತ್ರ ಓದಿದ್ರು ತಿಳ್ಕೊಳ್ಳಿದ್ರು ಕೆಲವು ವಾಕ್ಯಗಳನ್ನ ಅನುಗುಣವಾಗಿ ನಡೆಯುವಂತಹ ಒಂದು ಸ್ವಭಾವ ಅವರಲ್ಲಿದ್ರು ಕೂಡ ಅದು ಏನಾಗುತ್ತೆ ಅಂದ್ರೆ ಅದು ಅಷ್ಟಾಗ ಅವರು ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಇಲ್ಲಿ ದೇವರ ವಾಕ್ಯವೆಂಬಾತನು ಕ್ರಿಸ್ತನ ಬಳಿಗೆ ಬಂತು, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನ ನಂಬಿಕೆಯ ಆಧಾರದ ಮೇಲೆ ಅವರು ಬರುವುದಾದ್ರೆ ಅವರು ಯಾವುದೇ ಧರ್ಮ ಪ್ರಮಾಣವನ್ನು ಅನುಸರಿಸಿ ನಡೆದರೂ ಕೂಡ ಅದಕ್ಕೆ ತಿರುಳಿದೆ. ಒಂದು ವೇಳೆ ತಮ್ಮದೇ ಆದ ನಿರ್ಣಯಗಳನ್ನ ತೆಗೆದುಕೊಂಡು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಒಂದು ವೇಳೆ ನಡೀತಿದ್ರು ಕೂಡ ಅದು ಯಾಕೆಂದ್ರೆ ಕ್ರಿಸ್ತನ ಮೂಲಕವಾಗಿ ಅವರು ಬರಬೇಕು. ಬಂದ್ರೆ ಅವ್ರ ರಕ್ಷಣೆ ಉಂಟು, ಇಲ್ಲ ರಕ್ಷಣೆ ಸಾಧ್ಯವಿಲ್ಲ. ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ಕಾಲ ಬರುತ್ತೆ. 16ನೇ ವಚನ ಆ ವಿಚಾರಿಸಕ ಆ ದಿನದಲ್ಲಿ ಬರ್ತದೆ. ಆ ದಿನದಲ್ಲಿ ಅವರು ಒಳ್ಳೆಯವರೋ ಅಥವಾ ಕೆಟ್ಟವರು ಎಂಬುದನ್ನ ದೇವರೇ ತೀರ್ಮಾನಿಸ್ತಾನೆ ಅಂತ ನಾವು ಸತ್ಯ ತಿಳಿಸುವಂತ. ಅದಕ್ಕೋಸ್ಕರ ನಾವು ಯಾರೇ ಒಬ್ಬ ವ್ಯಕ್ತಿಗೆ ಅವನ ನಮ್ಮ ಧರ್ಮಶಾಸ್ತ್ರಕ್ಕೆ ನಾವು ಮಾತಾಡಿದ್ರು ಕೂಡ ಅವನನ್ನ ನಾವು ಪ್ರಶ್ನಿಸುವುದು ಹೇಳಿಸುವಂಥದ್ದು ಸರಿಯಲ್ಲ. ಯಾಕೆಂದ್ರೆ ದೇವರ ವಾಕ್ಯವಾಗಿರೋದ್ರಿಂದ ನಾವು ಅದಕ್ಕೆ ಯಾವಾಗ ಸಹ ಮಾನ್ಯತೆನ ಕೊಡಬೇಕು ಅಂತ ಸತ್ಯವೇದ ಸ್ಪಷ್ಟಪಡಿಸುವಂತದ್ದಾಗಿದೆ. ಮುಂದೆ ನಾವು ನೋಡುವಾಗ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 1-14-17 ವಚನಗಳನ್ನು ನೋಡುವ. ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು ಅಂತ ಹೇಳ್ತಾನೆ. ಅವನ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಕೊಳ್ತಾನೆ, ತಕ್ಕ ಕ್ರಿಯೆಗಳಿಲ್ಲದೆ ಹೋದ್ರೆ ಏನ್ ಪ್ರಯೋಜನ ಬಂತು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು ಅಂತ ಪ್ರಶ್ನೆ. ಖಂಡಿತವಾಗಿಯೂ ರಕ್ಷಿಸಲ್ಲ. ಯಾಕೆಂದ್ರೆ ಕ್ರಿಯೆ ಇಲ್ಲದ ನಂಬಿಕೆ ಸತತ ಆಗಿದೆ. ಒಬ್ಬ ಸಹೋದರರಿಗೆ ಇಲ್ಲವೇ ಒಬ್ಬ ಸಹೋದರರಿಗೆ ಬಗ್ಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವನಿಗೆ ದೇಹಕ್ಕೆ ಬೇಕಾದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಡು ಮಲಕೊಳ್ಳಿ, ಈ ರೀತಿ ಬರೀ ಬಾಯಿ ಮಾತಿಂದ ಹೇಳಿರಿ, ಕ್ರಿಯೆಗಳಿಲ್ಲದ ಮಾತುಗಳಿಂದ ಅವನನ್ನ ನಾವು ಸಂತೈಸುವುದಾದ್ರೆ ಅದು ನಿಜಕ್ಕೂ ಏನಪ್ಪಾ ಅಂದ್ರೆ ನಿಜವಾದ ಒಂದು ಕ್ರಿಯೆ ಇಲ್ಲದ ನಂಬಿಕೆಯಾಗಿದೆ. ಈ ಕಾರಣದಿಂದ ಅಂತ ಒಂದು ಮಾತುಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ಯಾಕೆಂದ್ರೆ ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತಿನಿಂದ ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆ ಇಲ್ಲದ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು, ಜೀವ ಯಾವುದಿಲ್ಲ ಅಂದ್ರೆ ಸತ್ತದ್ದಾಗಿದೆ. ಅದಕ್ಕೋಸ್ಕರ ನಾವು ಏನಪ್ಪಾ ಅಂದ್ರೆ ಕ್ರಿಯೆ ಮೂಲಕವಾಗಿ ದೇವರ ವಾಕ್ಯಗಳನ್ನ ನಾವು ಜನರಿಗೆ ಹಂಚಬೇಕು. ಕ್ರಿಯೆ ಮೂಲಕವಾಗಿ ದೇವರ ವಾಕ್ಯಗಳನ್ನ ತಿಳ್ಕೊಂಡ ಮೇಲೆ ಅದರ ಪ್ರಕಾರ ನಡೆಯುವುದನ್ನ ನಾವು ಕೂಡ ಕಲಿಬೇಕು ಅಂತ ನಾವು ನೋಡೋಣ. ಸುಮ್ಮನೆ ವಾಕ್ಯಗಳನ್ನು ಕೈಗೊಂಡು ನಡೆದರೆ ಮತ್ತಾಯನ ಬರ್ತದೆ 7:21 ಹೇಳ್ತದೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಸುಮ್ಮನೆ ನಾನು ಸ್ವಾಮಿ ಸ್ವಾಮಿ ತಿಳ್ಕೊಂಡು ನಾನು ದೇವರ ವಾಕ್ಯಗಳು ಗೊತ್ತು ಅಂತ ತಿಳ್ಕೊಂಡು ಅದರ ಪ್ರಕಾರ ನಡಿದೇನೆ, ನಾನು ಸ್ವಾಮಿ ಸ್ವಾಮಿ ತಿಳ್ಕೊಂಡು ಕೆಲವು ಭಯಾಟ್ ಮಾಡ್ಕೊಂಡಿರ್ತೀವಿ ಮಾಯಿಗಳಲ್ಲಿ. ಈಗ ಕರ್ತನ ಪ್ರಾರ್ಥನೆ ಹೆಂಗೆ ಹೇಳ್ತೀವಿ ಅದೇ ರೀತಿ ಕೆಲವು ವಚನಗಳನ್ನ ಅದನ್ನ ಹೇಳ್ಕೊಂಡಿದ್ದು ಅದನ್ನೇ ನೆನ್ಸ್ಕೊಂಡು ಸೇರುವರೆಂದು ಪರಲೋಕ ರಾಜ್ಯಕ್ಕೆ ಸೇರ್ತೀನಿ, ವಾಕ್ಯ ಗೊತ್ತು ಅಂತ ಅರ್ಥ. ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಅಂತ. ದೇವರ ವಾಕ್ಯಗಳನ್ನು ಕಲಿತ ಮಾತ್ರಕ್ಕೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಮಾತ್ರಕ್ಕೆ ಸಾಧ್ಯ ಇಲ್ಲ. ಕ್ರಿಯೆಗಳಿಲ್ಲದೆ ಹೋದ್ರೆ ಆಗ್ಲೇ ಹೇಳ್ದಂಗೆ ಕ್ರಿಯೆಗಳಿಲ್ಲದೆ ಹೋದ್ರೆ ಅದು ಸತ್ತಂತೆ. ಹೀಗಿರುವಾಗ ದೇವರ ವಾಕ್ಯಗಳನ್ನ ತಿಳ್ಕೊಂಡ್ಮೇಲೆ ಆ ವಾಕ್ಯಕ್ಕನುಸಾರಾಗಿ ನಡಿಬೇಕು. ದೇವರ ಚಿತ್ತಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಬಾಧನೆ. ದೇವರ ಚಿತ್ತ ಅಂದ್ರೆ ದೇವರ ವಾಕ್ಯ, ಆ ನುಡಿದಂತ ನುಡಿಗಳು, ಅವನು ಕೊಟ್ಟಂತ ಅಭಯ ವಚನಗಳಿಗೆ ಅನುಗುಣವಾಗಿ ನಾವು ನಡೆದರೆ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲು ಸಾಧ್ಯ ಎಂಬುದನ್ನ ನೋಡಿ. ನನ್ನ ಮಾತು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿದಂತೆ ಸ್ಥಿರವಾಗಿ ನಿಲ್ಲುವನು ಅಂತ ಮತ್ತಾಯ 7:24-27 ನೋಡುವಂತರಾಗಿದ್ದೇವೆ. ಬಂಡೆಯ ಮೇಲೆ ಕಟ್ಟಿದಂತ ಮನೆ ಸ್ಥಿರವಾಗಿ ನಿಲ್ತದೆ. ಉಸುಬಿನಲ್ಲಿ ಕಟ್ಟಿದ ಮನೆಗಳು ಅಂದ್ರೆ
ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಬರೀ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದು ನಡೆಯುವಂಥದ್ದು ಅದು ಉಸುವಿನ ಮೇಲೆ ಕಟ್ಟಿದ ಬಂಡೆ ಅಂತ ಇರ್ತದೆ. ಆದ್ರೆ ದೇವರ ಕ್ರಿಸ್ತನೇ ಬಂಡೆ. ಆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಮನೆಯನ್ನ ಕಟ್ಟುವಾಗ ಆಗ ಅದು ಸ್ಥಿರವಾಗಿರ್ತದೆ, ನಿರಂತರವಾಗಿ ಯುಗಾಂತರಗಳಲ್ಲಿಯೂ ಆತನ ಜೀವಿಸುವುದಕ್ಕೆ ನಮಗೆ ಮಾರ್ಗನ ಮಾಡಿಕೊಡುತ್ತೆ. ನಾವು 5:27-26 ನೋಡುವಾಗ ಅಲ್ಲಿ ನನ್ನ ವಾಕ್ಯವನ್ನು ಕೇಳಿಯು ಅದರಂತೆ ನಡೆದ ಪ್ರತಿಯೊಬ್ಬನು ನಡೆಯದಂತೆ ಇರುವ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿದ ಬುದ್ಧಿಹೀನಂತೆ ಮನುಷ್ಯನಾಗಿರ್ತಾನೆ. ನಾವೇನಪ್ಪಾ ದೇವರ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆಯದೇ ಇರುವಂತ ಪ್ರತಿಯೊಬ್ಬ ಮನುಷ್ಯನು ಈ ಮರಳಿನ ಮೇಲೆ ಉಸುಬು ಅಂದ್ರೆ ಮರಳು, ಈ ಮರಳಿನ ಮೇಲೆ ಕಟ್ಟಿದ ಬಂಡೆಯಂತೆ ಅವನು ಇರ್ತಾನೆ. ಅಂದ್ರೆ ಯಾವ ಕಾಲದಲ್ಲಿ ಮಳೆ ಬಂದು ಯಾವ ಕೊಚ್ಕೊಂಡು ಹೋಗ್ಬೋದು, ತಳಪಾಯನೇ ಭದ್ರವಾಗಿರೋದಿಲ್ಲ. ಅಂದ್ರೆ ಅವನಷ್ಟು ನಂಬಿಕೆಯಲ್ಲೂ ಸಹ ಸಂಪೂರ್ಣವಾಗಿ ಬಿದ್ದೋಗಿರ್ತಾನೆ ಅಂತ ಅಂದ್ರೆ ಅರ್ಥ. ಈ ಕಾರಣದಿಂದ ನಾವು ಕ್ರಿಸ್ತನೆಂಬ ಬಂಡೆಯ ಮೇಲೆ ಆತನ ಮೇಲೆ ನಂಬಿಕೆ ಇಟ್ಟು ನಾವು ಆತನ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ನಡೆಯೋದ್ರ ಮೂಲಕವಾಗಿ ಕ್ರಿಯೆಗಳ ಮೂಲಕ ತೋರ್ಪಡಿಸುವ ಮೂಲಕವಾಗಿ ಸ್ಥಿರವಾದ ಬಂಡೆಯ ಮೇಲೆ ಕಟ್ಟಿದಂತೆ ಆತನ ರಾಜ್ಯಕ್ಕೆ ನಾವು ಸ್ಥಿರವಾಗಿ ಸಿದ್ಧರಾಗುವಂತ ಅವಕಾಶ. ಯೇಸು ಬಿತ್ತುವನ ಸಾಮ್ಯವನ್ನು ಹೇಳಿದಾಗ ಲೂಕ 8:21 ಒಂದು ಮಾತು ಬರೆಯಲ್ಪಟ್ಟಿದೆ. ನಿನ್ನ ತಾಯಿಯು ನಿನ್ನ ತಮ್ಮಿಂದರು ಅಣ್ಣ ತಮ್ಮಿದರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿದ್ದಾರೆ. ಯೇಸು ಸ್ವಾಮಿಯವರು ಬಿತ್ತುವವನ ಸಾಮ್ಯ ಎಲ್ಲಾ ಶಿಷ್ಯರನ್ನ ಅನೇಕರನ್ನ ಗುಂಪನ್ನ ಕೂರ್ಸ್ಕೊಂಡು ಬಿತ್ತುವನ ಸಾಮ್ಯ ಹೇಳ್ತಾ ಇರ್ತಾರೆ. ಆ ಬಿತ್ತುವನ ಸಾಮ್ಯ ಹೇಳ ಸಂದ್ರೆ ಅವ್ರ ತಾಯಿ ಮತ್ತೆ ತಮ್ಮಿಂದ್ರೆಲ್ಲ ಆ ಭಾಗದಲ್ಲಿ ಬಂದು ನಿಂತ್ಕೊಂಡಾಗ ಒಬ್ಬ ಶಿಷ್ಯ ಹೇಳ್ತಾನೆ, ಸ್ವಾಮಿ ನಿನ್ನ ತಾಯಿಯು ನಿನ್ನ ತಮ್ಮಿಂದರು ನೀನು ನೋಡ್ಬೇಕು ಅಂತ ಕಾಣಬೇಕು ಅಂತ ಹೊರಗೆ ನಿಂತಿದ್ದಾರೆ ಎಂದು ಹೇಳಿದಾಗ ಆತನು ಅವರಿಗೆ ಈ ರೀತಿ ಉತ್ತರ ಕೊಡ್ತಾನೆ. ಏನಪ್ಪಾ ಅಂದ್ರೆ, ಯಾರು ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ಅಣ್ಣ ತಮ್ಮಿಂದರು, ಬಂಧು ಬಳಗದವರು, ನೆಂಟಿಸರು, ಸ್ನೇಹಿತರು ಎಲ್ಲರೂ ಆಗ್ಬೇಕು ಅಂತ ಸ್ವಾಮಿ ಉತ್ತರ ಕೊಡ್ತಾನೆ. ಇವತ್ತು ನಾವೆಲ್ಲರೂ ಸಹ ದೇವರ ವಾಕ್ಯದ ಆಧಾರದ ಮೇಲೆ ಅವರ ಸಂಬಂಧಿಗಳಾಗಿದ್ದೇವೆ, ಅವರ ಮಕ್ಕಳಾಗಿದ್ದೇವೆ, ಅವ್ರ ನೆಂಟಿಷ್ಟರಾಗಿದ್ದೇವೆ, ಎಲ್ಲವೂ ಸಹ ದೇವರನ್ನು ಕೊಟ್ಟಿದ್ದಾನೆ ನೋಡುವಂತರಾಗಿದ್ದೇವೆ. ಮತ್ತಾಯ ಬರೆಸುವಂತೆ 5:19 ನೋಡುವಾಗ, ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದ್ರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು. ಆಗ್ಲೇ ನಿಮ್ಗೆ ಹೇಳಿದೆ, ದೇವರ ವಾಕ್ಯ ಅದನ್ನ ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಮತ್ತೊಬ್ಬರಿಗೆ ನಾವು ಬೋಧಿಸ್ಬೇಕು. ತಪ್ಪಾಗಿ ಅವ್ರನ್ನ ಬೋಧಿಸೋದ್ರ ಮೂಲಕವಾಗಿ ಅದೇನಾಗತ್ತೆ ಅಂದ್ರೆ ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವರಾಗ್ಬಿಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಪ್ರತಿಯೊಂದು ವಿಷಯದಲ್ಲೂ ಬಹಳ ಎಚ್ಚರಿಕೆಯಿಂದ ದೇವರ ವಾಕ್ಯಗಳನ್ನಂದ್ರೆ ದೇವರ ನುಡಿ ಆಡಿದಂತ ಮಾತು ಇವೆಲ್ಲವೂ ಸಹ ನಮ್ಮ ರಕ್ಷಣೆಗೋಸ್ಕರ ಆತನು ಮಾಡಿದಂತ ಮಾತುಗಳು. ಈ ನುಡಿನ ವಾಕ್ಯಗಳನ್ನ ನಾವು ಅಲ್ಲಗಳೆಬಾರದು, ಅದಕ್ಕೆ ಅನುಗುಣವಾಗಿ ನಡೆಯುವಂತ ಪ್ರಯತ್ನ. ಉದಾಹರಣೆಗೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ಪರಲೋಕ ರಾಜ್ಯವು ಸೇರಲಾರಿಂದ. ಶಾಸ್ತ್ರಿಗಳು, ಪರಿಸಾಯರು, ಮಹಾಯಾಜಕರು ಬರೀ ತೋರಿಸಿಕೊಡ್ತೀರ ಅಷ್ಟೇ. ಒಳ್ಳೊಳ್ಳೆ ನಾರು ಮಡಿಗಳನ್ನ ಬಟ್ಟೆಗಳನ್ನ ಹಾಕೊಂಡು ತಾವು ನೀತಿವಂತರನ್ನು ತೋರಿಸ್ಕೊಳ್ತಿರೋ, ಆದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆದೆ ತಮ್ಮದೇ ಆದ ನೀತಿ, ತಮ್ಮದೇ ಆದ ಒಂದು ಕಲ್ಪನೆ, ಇದಕ್ಕೆ ಅನುಗುಣವಾಗಿ ಅವ್ರು ನಡ್ಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ರು. ಅದಕ್ಕೆ ಸ್ವಾಮಿ ಹೇಳ್ತಾ ಇರೋ, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ ಅಂತ ಈ ವಚನ ಅವ್ರು ಬಳಸ್ತಾರೆ. ಕಟುವಾಗಿ ಅವ್ರನ್ನ ಟೀಕಿಸ್ತಾ ಇದ್ರು. ಬರೀ ಹೆಸರು ಮಾತ್ರ ಅವರು ಜನರು ಅನ್ಸ್ಕೊಳ್ತಾ ಇದ್ರೆ ವಿನಃ ಯೆಹೂದ್ಯರು ದೇವರ ದೃಷ್ಟಿಯಲ್ಲಿ ಅವರಿಗೆ ಏನೂ ಅಲ್ಲ, ಎಲ್ಲಾ ತಮ್ಮ ಸ್ವಾರ್ಥಿಗಳಾಗಿ ಜೀವನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಮುಖ್ಯವಾಗಿ ದೇವರ ವಾಕ್ಯಗಳನ್ನು ತಿಳ್ಕೊಂಡಾಗ ನಾವು ಪ್ರತಿನಿತ್ಯ ದೇವರ ವಾಕ್ಯಗಳನ್ನ ಕೇಳ್ತಾ ಇದೀವಿ, ದೇವರ ವಾಕ್ಯಗಳನ್ನ ತಿಳ್ಕೊಳ್ತಾ ಇದೀವಿ. ತಿಳ್ಕೊಂಡ್ರೆ ಸಾಲದು, ಅದಕ್ಕೆ ಅನುಗುಣವಾಗಿ ನಡೆದೇ ಹೋದ್ರೆ ಶಿಕ್ಷೆ ಮಾತ್ರ ಅನುಭವಿಸ್ಬೇಕಾಗುತ್ತೆ. ಹಾಗೆ ತಿಳ್ಕೊಂಡಷ್ಟು ನಮಗೆ ಅದರಿಂದ ಬಹಳ ಅಪಾಯ. ತಿಳ್ಕೊಂಡ್ಮೇಲೆ ನಡೀಲೇಬೇಕು ಎಂಬುದು ಸತ್ಯವೇದ ಒಂದು ಗುಟ್ಟು. ಗಲಾತ್ಯದವರಿಗೆ ಬರ ಪತ್ರಿಕೆ 3:10 ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವ ಶಾಪಗ್ರಸ್ತರು ನೀವಾಗಿದ್ದೀವಿ. ಕೇವಲ ನೇಮ ನಿಷ್ಠೆಗಳನ್ನು ಮಾತ್ರ ಆಧಾರ ಮಾಡ್ಕೊಳ್ತೀರಿ ವಿನಃ ವಾಕ್ಯಕ್ಕೆ ಅನುಗುಣವಾಗಿ ನಡೆಯೋದಿಲ್ಲ. ಮಾತನ್ನು ಬರೆಸುವಾತೆ 7:7 ನೋಡುವಾಗ, ನೀವು ಕೇವಲ ಮನುಷ್ಯನು ಕಲ್ಪಿಸಿದ ಕಟ್ಟೆಗಳನ್ನೇ ನೀವು ಆಧಾರ ಮಾಡಿಕೊಂಡಿದ್ದೀರಿ, ದೇವರ ಆಜ್ಞೆಗಳನ್ನು ನೀವು ಏನ್ ಮಾಡ್ತಾ ಇದ್ರಿ, ತಿರಸ್ಕಾರ ಮಾಡ್ತಾ ಇದ್ರಿ ಅಂತ ದೇವರ ಹೆಸರನ್ನು ನೋಡ್ತಾ ಇದ್ರಿ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನ ಅನುಸರಿಸಿದ್ರೆ ದೇವರ ವಾಕ್ಯ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ನಡಿಬೇಕು. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು.
ಆಜ್ಞೆಗಳನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನಂತ ಈ ಜ್ಞಾನೋಕ್ತಿ 13 ನಾವು ನೋಡುವಂತರಾಗಿದೆ. ಸುಫಲಗಳು ಅಂದ್ರೆ ಒಳ್ಳೊಳ್ಳೆ ಫಲಗಳು ದೇವರಿಗೆ ಸಿಕ್ಕುವಂತದ್ದಾಗಿದೆ. ಅದ ಅನುಸರಿಸಿ ನಡೆಯುವವನಿಗೆ ನಿಜಕ್ಕೂ ದೇವರು ವಿಶೇಷವಾದ ಆಶೀರ್ವಾದ ರಕ್ಷಣೆಯನ್ನ ಕೊಡ್ತಾನೆ. ಅದಕ್ಕೋಸ್ಕರ ನಾವು ದೇವರ ಆಜ್ಞೆಗಳನ್ನ ಭಯಭಕ್ತಿಯಿಂದ ಕೈಗೊಂಡು ನಡೆಯುವುದನ್ನ ನಾವು ಕಲಿಬೇಕು. ಜ್ಞಾನೋಕ್ತಿ 16:1-3 ನೋಡುವಾಗ ಹೃದಯದ ಸಂಕಲ್ಪ ಮನುಷ್ಯರ ವಶವು. ನಾವು ಏನೇನೋ ಸಂಕಲ್ಪಗಳನ್ನ ಮಾಡ್ಕೋದು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು. ನಮ್ ಸಂಕಲ್ಪಗಳು ಏನೇನೋ ಸಂಕಲ್ಪಗಳು ನಮ್ಗಿದೆ, ಹಾಗೆ ಮಾಡ್ಬಿಡ್ತೀನಿ, ಈಗ ಮಾಡ್ಬಿಡ್ತೀನಿ, ಹಾಗಾಗುತ್ತೆ, ಹೀಗಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ದೇವರಿಂದಲೇ ಮಾತ್ರ ಬರುವಂಥದ್ದು. ಮನುಷ್ಯನ ನಡತೆ ಎಲ್ಲ ನನ್ನ ಸ್ವಂತ ದೃಷ್ಟಿಗೆ ಶುದ್ಧ ಅನ್ಸ್ಕೋಬಹುದು. ನಾವು ಕರೆಕ್ಟಾಗಿ ನಡೀತಾ ಇದೀನಿ, ಶುದ್ಧವಾಗಿದ್ದೀನಿ ಅನ್ಸ್ಕೋಬಹುದು. ಆದರೆ ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸ್ತಾನೆ. ನೀ ಶುದ್ಧ ನಡೀತಾ ಇದೆಯೋ ಇಲ್ವೋ ಹೇಗೆ ಅಂತ. ನಮ್ಮಲ್ಲಿರುವಂತ ನ್ಯೂನತೆಗಳನ್ನ ತಕ್ಷಣ ನಮ್ಮ ಹೃದಯಗಳನ್ನ ಓದುವ ದೇವರು ತಕ್ಷಣ ನೀನೇನು ಬಲಹೀನತೆ ಇದೆ ಎಂಬುದನ್ನ ನಾನು ನಮಗೆ ತಿಳಿಸುವಂತನಾಗಿದೆ. ಅದಕ್ಕೆ ಪ್ರಾಮಾಣಿಕತೆ ನಾವು ತೋರಿಸಿದಾಗ ಅಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಿನ್ನ ದಾರಿಗೆ ಬೆಳಕಾಗಿದೆ ಅಂತ ನಡಬೇಕು. ಅಂದ್ರೆ ಕೀರ್ತನೆ 119 ನೋಡುವಾಗ ದೇವರ ವಾಕ್ಯವೇ ನಮ್ಮ ಕಾಲಿಗೆ ದೀಪವಾಗಿ ನಮ್ಮ ನಡೆಸುವಂತದ್ದಾಗಿದೆ. ದಾರಿಗೆ ಬೆಳಕು ಆತನೇ ಆಗಿದ್ದಾನೆ. ಆ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವುದರ ಮೂಲಕವಾಗಿ ದೇವರ ಆಶೀರ್ವಾದ ನಮಗೆ ಸಿಕ್ಕುವಂತದ್ದಾಗಿದೆ. ಅದಕ್ಕೋಸ್ಕರ ಈ ವಾಕ್ಯವೆಂಬಾತನು ನಮ್ಮಲ್ಲಿ ಹೃದಯಗಳಲ್ಲಿ ನೆನೆಸ್ಬೇಕು. ಯೋಹಾನ 1 ನೋಡುವಾಗ, ಸುವಾರ್ತೆ ನೋಡುವಾಗ ಕ್ರಿಸ್ತನೇ ದೇವರ ವಾಕ್ಯ. ಆ ವಾಕ್ಯವೆಂಬಾತನು ನಮ್ಮ ಹೃದಯದಲ್ಲಿ ನೆಲೆಸುವಾಗ, ಆತನ ಅಂಗೀಕರಿಸಿಕೊಳ್ಳುವಾಗ, ಆತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಶಕ್ತಿಯನ್ನು ಆತನಲ್ಲೇ ನಾವು ಹೊಂದ್ಕೋಬೇಕು. ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯವಿಲ್ಲ ಎಂಬುದನ್ನ ನೋಡುವಂತರಾಗಿದೆ. ಕೀರ್ತನೆ 119 ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಳುವುದು ಯಾವುದರಿಂದ? ತನ್ನ ಸ್ವಂತ ಶಕ್ತಿಯಿಂದ ಸಾಧ್ಯನೇ ಇಲ್ಲ. ಸ್ವೇಚ್ಛೆಯಾಗಿ ನಡೆಯುವಂತ ಸ್ವಭಾವಗಳು ಈ ಯೌವನಸ್ಥರಿಗಿರುತ್ತೆ ಆ ಕಾಲದಲ್ಲಿ. ಆದ್ರೆ ಅದನ್ನು ಅವನ್ನ ತಿದ್ದಬೇಕಾದ್ರೆ ದೇವರ ವಾಕ್ಯಗಳೇ. ಅದಕ್ಕೆ ನಡತೆಯನ್ನು ಶುದ್ಧ ಮಾಡಿಕೊಳ್ಳಿ ಯಾರಿಂದ ನೋಡುವಾಗ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯೌವನಸ್ಥರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಅಷ್ಟೇ ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯುವುದರಿಂದ ನಾವು ದೇವರ ಅನುಗುಣವಾಗಿ ನಡೆಯುವಂತನಾಗಿದ್ದೀವಿ. ಅದೇ ರೀತಿ ಮುಂದೆ ನೋಡುವಾಗ ಇಲ್ಲಿ ಕೀರ್ತನೆ 190:30 ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಅನೇಕರಿಗೆ ನಾವು ಬೋಧಕರು ಅನೇಕ ವಾಕ್ಯಗಳನ್ನ ಕೊಡೋದನ್ನ ನೋಡ್ತಾ ಇದೀವಿ. ಅನೇಕ ಪರಿಪರಿಯಾಗಿ ಅಧ್ಯಾಯಗಳನ್ನ ತೆಗೆದು ಅದರ ಮುಖಾಂತರ ವಾಕ್ಯಗಳನ್ನ ಜನರಿಗೆ ಹಂಚುವಂಥದ್ದು, ಆ ವಾಕ್ಯಗಳನ್ನ ನಾವು ವಿವರಿಸುವಂಥದ್ದು. ಇದು ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು, ಅಜ್ಞಾನಿಗಳಿಗೆ ಜ್ಞಾನೋದಯವಾಗುವುದು, ಬುದ್ಧಿಹೀನರಿಗೆ ಜ್ಞಾನೋದಯವಾಗುವುದು. ದೇವರ ವಾಕ್ಯ ಅಂತದ್ದು. ಆಗ್ಲೇ ಇಬ್ರಿಯರಿಗೆ ಹೇಳೋದಿಲ್ಲ, ಹೃದಯಗಳನ್ನ ತೂರಿ ಹೋಗುವಂಥದ್ದು, ಕೀಲು ಮಜ್ಜೆಗಳನ್ನು ಭೇದಿಸುವಂಥದ್ದು ದೇವರ ವಾಕ್ಯವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಕೀರ್ತನೆ 190:30 ನಿನ್ನ ವಾಕ್ಯದ ವಿವರಣೆಯಿಂದ ಅನೇಕ ವಿಧವಾಗಿ ಬೋಧಕರುಗಳು ಸಾಮಾನ್ಯವಾಗಿ ವಾಕ್ಯಗಳ ವಿವರಣೆ ಕೊಡುವಂತ ನೋಡುವಂತರಾಗಿದ್ದೇವೆ. ಈ ವಾಕ್ಯಗಳನ್ನ ನಾವು ತಿಳ್ಕೊಳ್ಳುವಾಗ ಕೇವಲ ಅದು ಕೇಳುವವರೇ ಆಗಿರದೆ ಅದನ್ನ ಅನುಸರಿಸಿ ನಡೆಯಬೇಕು ಅಂತ ಯಾಕೋಬನ ಪತ್ರಿಕೆಲ್ಲ ನೋಡಿದ್ವಿ. ಅಂತವ್ರಿಗೆ ಏನಾಗುತ್ತೆ? ಯುಕ್ತಿಹೀನರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಅಂದ್ರೆ ದೇವರ ಒಂದು ವಿಶೇಷವಾದ ಜ್ಞಾನವನ್ನು ಅವರು ಪಡ್ಕೊಳ್ಳುವಂತಹ ಅವಕಾಶ ಅವರಿಗಿದೆ ಅಂತ ನಂತರ ಕೀರ್ತನೆ 33:4 ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ ಅಂತ. ಯೆಹೋವನ ಪ್ರತಿ ಒಂದು ವಚನವು ಯಥಾರ್ಥವಾದದ್ದು. ಅವನು ಮನುಷ್ಯರನ್ನ ಸೃಷ್ಟಿಸಿದಾಗ ಮನುಷ್ಯರು ದೇವರ ರಕ್ಷಣೆಗೆ ಬೇಕಾದಂತಹ ಎಲ್ಲಾ ವಚನಗಳು ಸಹ ದೇವರು ನಮಗೆ ಪರಿಪರಿಯಾಗಿ ಕೊಟ್ಟಿರೋದನ್ನ ನೋಡುವಂತರಾಗಿದೆ. ಆ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡಿಬೇಕು. ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ತೀರಿತು ಅಂತ ಹೇಳುವಾಗ ಯಾವುದು ತೀರಿತು ಅಂತ ನಾವು ನೋಡ್ಬೇಕಾದ್ರೆ ಆತನು ನುಡಿದಂತ ವಾಕ್ಯಗಳು, ದೇವರ ಚಿತ್ತ ಏನಿತ್ತು, ಈ ಮಾನವರನ್ನ ರಕ್ಷಣೆ ಮಾಡುವುದಕ್ಕೆ ಯಾವ ವಿಧವಾದ ಯೋಜನೆ ಇತ್ತು, ಅದೆಲ್ಲವನ್ನು ಕ್ರಿಸ್ತನ ಮೂಲಕವಾಗಿ ಸಂಪೂರ್ಣವಾಗಿ ಅದನ್ನು ಪೂರ್ಣಗೊಳಿಸುವುದ ನಂತರ ಶಿಲುಬೆಯ ಮೇಲೆ ಅವರು ತೀರಿತು ಎಂದು ಹೇಳುವಂತ ವಾಕ್ಯ. ಆದಿಕಾಂಡ 3:15 ನಾವು ನೋಡುವಾಗ ಇದೇ ಸ್ತ್ರೀ ಸಂತಾನದಿಂದ ನಿನ್ನ ತಲೆಯನ್ನು ಜಜ್ತೀನಿ ಅಂತ ಹೇಳ್ತಾ ಯೇಸು
ಯಾರಿಗೆ? ಸೈತಾನು ವಂಚಿಸಿ ಮಾನವರನ್ನ ದಾರಿಗೆ ತಪ್ಪಿಸದ ಕಾರಣ. ಅದೇ ವಾಕ್ಯದ ಆಧಾರದ ಮೇಲೆ ಸ್ತ್ರೀ ಮೂಲಕವಾಗಿ ಯೇಸು ಕ್ರಿಸ್ತನ ಲೋಕ ಬರಬೇಕಾಗಿದೆ. ಯಾರೂ ಮಾಡಕ್ಕಾಗದೇ ಇರುವಂತಹ ಆದಿಯಿಂದಲೂ ಅಬ್ರಾಮನ್ನು ಆರಿಸ್ಕೊಂಡು ಕಾಲದಿಂದ ಬಂದಂತ ಪ್ರವಾದಿಗಳ ಕಾಲದಿಂದಲೂ ಕೂಡ ಯಾರು ಕೂಡ ಮಾಡಕ್ಕಾಗದೇ ಇರುವಂತಹ ಮಹತ್ತರವಾದ ಒಂದು ಯೋಜನೆ ಅದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಯಿತು. ಆತನ ಈ ಲೋಕಕ್ಕೆ ಬಂದು ಪಾಪ ರಹಿತನಾಗಿ ನಡ್ಕೊಂಡು ಮನುಷ್ಯನಲ್ಲೂ ಕೂಡ ಆತನ ಪಾಪ ಮಾಡದೆ ಪಾಪ ರಹಿತನ ಈ ಒಂದು ಲೋಕದಲ್ಲಿ ಕೆಸರು, ಪಾಪ ಎಂಬ ಕೆಸರು ತುಂಬಿದ ಲೋಕದಲ್ಲಿ ಆತನಿದ್ರು ಕೂಡ ನಮಗೋಸ್ಕರ ಆತನು ಪಾಪಿ ಎನಿಸ್ಕೊಂಡ ವಿನಃ ತನ್ನ ಹೃದಯದಲ್ಲಿ ಪಾಪವೆಂಬ ಕಲ್ಮಶ ಆತನಿಗೆ ಇರಲಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಆತನು ಸತ್ತು ಆತನ ಸಮಾಧಿಯಲ್ಲಿ ಇಟ್ಟರು ಕೂಡ ಪಾಪ ರಹಿತನಾಗಿರುವುದರಿಂದ ಆ ಸಮಾಧಿ ಇಟ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪಾಪದ ಸಂಬಳ ಮರಣ. ಈ ಪಾಪದ ಸಂಬಳ ಮರಣ ಆದ್ಮೇಲೆ ಪಾಪ ಮಾಡಿದವ್ರಿಗೆ ಮರಣ ಇದ್ದೇ ಇದೆ. ಪಾಪ ಮಾಡದೇ ಇರೋರಿಗೆ ಯಾಕೆ ಮರಣ ಬರುತ್ತೆ? ಹೀಗಿರುವಾಗ ಯೇಸು ಕ್ರಿಸ್ತನ ಪಾಪ ರಹಿತನಾಗಿದ್ದಾಗ ಭೂಮಿಯನ್ನು ಇಟ್ಕೊಳ್ಳೇ ಇಲ್ಲ. ಅದನ್ನು ಸತ್ತು ಜೀವಿತನಾಗಿ ಇಡೀ ಭೂಲೋಕದಲ್ಲೇ ಜೀವಿತನಾಗಿ ಸಮಾಧಿ ಎದ್ದು ತೆರೆಯಲ್ಪಟ್ಟಿರುವಂತಹ ಒಂದು ಸಮಾಧಿ ಇದು ಯೇಸು ಕ್ರಿಸ್ತನಿಂದ ಮಾತ್ರ ಆಗಿದೆ. ಆತನ ಜೀವ ಸ್ವರೂಪನಾಗಿ ತಂದೆ ಬಲಭಾಗದಲ್ಲಿ ನಮ್ಮೆಲ್ಲರಿಗೂ ನ್ಯಾಯ ತೀರಿಸುವ ಮಹಾಯಾಜಕನಾಗಿ ಆತನು ಮೇಲಿದ್ದಾನೆ ಎಂಬುದನ್ನು ನಾವು ನೋಡುವಂತರಾಗಿದ್ದೇವೆ. ಆತನ ಕೃತ್ಯವೆಲ್ಲ ನಾವು ನಂಬಬೇಕಾಗಿದೆ. ಯೆಹೋವನ ಮಹಾ ಯಥಾರ್ಥವಾದವನು ಅದು ಕೃತ್ಯವೆಲ್ಲ ನಾವು ನಂಬಿಕೆಯಾಗಿದೆ, ಅದನ್ನು ನಂಬಬೇಕಾಗಿದೆ. ದೇವರ ವಾಕ್ಯಗಳು ಮೀರುವುದಕ್ಕೆ ಎರಡು ಬಲವಾದ ಕಾರಣಗಳು ನಾವು ನೋಡುವಾಗ ದೇವರ ಆಜ್ಞೆ ಉಲ್ಲಂಘನೆ ಒಂದು ಕಾರಣವಾಗಿದೆ. ದೇವರು ಕ್ಷಮಿಸಕ್ಕೆ ಇದನ್ನು ಕ್ಷಮಾಪಣೆಯನ್ನು ಪಡೆದುಕೊಳ್ಳದೆ ಅವರು ತಮ್ಮ ಕಠಿಣವಾದ ಹೃದಯಗಳಿಂದ ತಮ್ಮ ಪಾಪಗಳನ್ನು ಮುಂದುವರಿಸುವಂತದ್ದು ನಾವು ನೋಡುವಂತರಾಗಿದೆ. ಪಾಪಗಳನ್ನು ಕ್ಷಮಿಸುವವನ ದೇವರ ವಿಮೋಚನಕಾಂಡ 34:6 ನೋಡುವಾಗ ಎಂತ ಪಾಪಗಳಿದ್ರು ನಮ್ಗೆ ಕ್ಷಮಿಸಲ್ಪಡುತ್ತೆ. ಅಂದ್ರೆ ಕ್ಷಮಿಸಲ್ಪಡ ನಾವೇನ್ ಪಾಪಗಳೆಂದ್ರೆ ದೇವರ ಆಜ್ಞೆಗಳನ್ನು ಮೀರುವಂತದ್ದೇ ಪಾಪ. ಅದಕ್ಕೋಸ್ಕರ ಇಲ್ಲಿ ಪಾಪಗಳನ್ನು ಕ್ಷಮಿಸುವವನಾದ್ರೂ ಕೂಡ ಶಿಕ್ಷಿಸದೆ ಬಿಡನು ಅಂತ ಹೇಳ್ತಾನೆ. ಯಾಕೆಂದ್ರೆ ಒಂದ್ ಪಾಪ ಮಾಡಿದ್ರೆ ಶಿಕ್ಷೆ ಇದ್ದೇ ಇದೆ. ಆ ಶಿಕ್ಷೆನ ಪ್ರಸಂಗಿ 8 ನಾವು ನೋಡುವಾಗ ಮನುಷ್ಯನು ಪಾಪಗಳನ್ನ ಮಾಡ್ತಾನೆ. ಮಾಡಿದ ಪಾಪ ತಕ್ಷಣ ಅವನಿಗೆ ಪಾಪಕ್ಕೆ ಶಿಕ್ಷೆ ಕೊಡಲ್ಪಟ್ಟಿದೆ. ಆದರೂ ಅದು ಪಾಪಕ್ಕೆ ಶಿಕ್ಷೆ ತಡವಾದ ಕಾರಣ ಅವನಿಗೇನಂತಾರೆ, ನಾ ಮಾಡಿದಂತ ಪಾಪಕ್ಕೆ ಯಾರು ಕೇಳೋರಿಲ್ಲ, ಬಿಡಪ್ಪ ಪುನಃ ಪಾಪ ಮಾಡಂತ ಇನ್ನು ಪಾಪ ಮಾಡ್ತಾನೆ ಇರ್ತಾನಂತ. ಯಾಕೆ ದೇವರು ಒಂದು ಶಿಕ್ಷೆ ಕೊಟ್ಟ ಮೇಲೆ ತಡ ಮಾಡ್ತಾನೆ ಅಂದ್ರೆ, ಒಂದ್ ವೇಳೆ ಅವನು ಶಿಕ್ಷೆಯಿಂದ ಪಾರಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಪಶ್ಚಾತ್ತಾಪ ಪಟ್ಟು ಅಪ್ಪ ಏನೋ ಗೊತ್ತಿದೆ ಮಾಡ್ಬಿಡ್ತೀನಿ ಕ್ಷಮಿಸಪ್ಪ ಅಂತ ದೇವ್ರನ್ನ ಬೇಡ್ಕೊಂಡಾಗ ಕೊಟ್ಟಿರುವಂತ ಶಿಕ್ಷೆ ಪ್ರಮಾಣವನ್ನು ಕಮ್ಮಿ ಮಾಡಿ ಅದನ್ನ ಮತ್ತೆ ತನ್ನ ಹಟ್ಟಿಗೆ ಸೇರಿಸಿಕೊಳ್ಳುವಂತಹ ಒಂದು ವಿಶೇಷವಾದ ಗುಣ ದೇವರು. ಅದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾನೆ, ತಡವಾಗಿ ಅದಕ್ಕೆ ಶಿಕ್ಷೆ ಕೊಟ್ಟಿದ್ರು ಕೂಡ ತಕ್ಷಣ ಶಿಕ್ಷೆ ಕೊಡೋದಿಲ್ಲ. ಇದನ್ನ ತಪ್ಪಾಗಿ ತಿಳ್ಕೊಂಡು ಮನುಷ್ಯ ಏನ್ ಮಾಡ್ತಾನೆ, ದೇವ್ರ ನಮ್ನೆ ಅವನು ಕೇಳ್ತಾನೆ, ಬಿಡಪ್ಪ ನಮ್ನೆ ಅವನು ಕೇಳೋದಿಲ್ಲ ಅಂತ ಪಾಪ ದೇವ್ರು ಇಲ್ಲ ಏನಿಲ್ಲ ಅನ್ನೋ ಲೆಕ್ಕದಲ್ಲಿ ಪಾಪನ ಮುಂದುವರ್ಸ್ಕೊಂಡು ಇನ್ನು ಹೆಚ್ಚಿನ ಪಾಪದಲ್ಲಿ ಬಿದ್ದಿರ್ತಾನೆ. ಅದಕ್ಕೆ ವಾಕ್ಯ ಕೊಡಲ್ಪಟ್ಟಿದೆ, ನೀವು ಎಚ್ಚರಿಕೆಯಿಂದ ಇರಬೇಕು. ನಾವು ಪಾಪಗಳನ್ನ ನಾವು ಮಾಡಿದಾಗ ದೇವರಿಂದ ಕ್ಷಮಾಪಣೆ ಇದೆ, ಕ್ಷಮಾಪಣೆಯನ್ನು ಕೂಡ ನೀವು ಪಡ್ಕೋಬಹುದು. ಅದೇ ರೀತಿ ದೇವರಿಗೆ ನಾವು ದೇವರ ವಾಕ್ಯಗಳನ್ನು ಯಾವಾಗಲೂ ಕೇಳ್ತಾ ಇರ್ತೀವಿ, ಕೇಳೋದ್ರಿಂದ ಸಾಧ್ಯವೇ ಇಲ್ಲ, ಏನು ಪ್ರಯೋಜನವಿಲ್ಲ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕು. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆದೇ ಹೋದ್ರೆ ಅದೇನಾಗುತ್ತೆ ಅಂದ್ರೆ ನಾವು ಶಿಕ್ಷೆಗೆ ಗುರಿ ಆಗ್ತೀವಿ. ರೋಮಾಪುರ 6:1 ನೋಡುವಾಗ ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ದೇವರು ನಮಗೆ ಕೃಪೆ ಕಾಲ ಜೀವಿಸ್ತಾ ಇದ್ದೀವಿ. ದೇವರ ಆಜ್ಞೆಗಳಿಂದ ನಾವು ಕೈಗೊಂಡು ನಡೀತಾ ಇಲ್ಲ, ದೇವರ ಕೃಪೆಯಿಂದ ನಾವು ಜೀವಿಸ್ತಾ ಇದೀವಿ. ಯೇಸು ಕ್ರಿಸ್ತ ನಮ್ಮ ಮಧ್ಯಸ್ಥಿಗೆ ಬಂದು ನಮ್ಮೆಲ್ಲರನ್ನ ಅವನು ಏನ್ ಮಾಡ್ದ, ಕೊಂಡ್ಕೊಂಡಿದ್ದಾನೆ, ರಕ್ತ ಸುರಿಸಿ ಕೊಂಡ್ಕೊಂಡಿದ್ದಾನೆ. ನಾವು ಅವನ ಮಕ್ಕಳಾಗಿದ್ದೀವಿ. ಆತನ ಮೂಲಕವಾಗಿ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ, ದೇವರೇ ಕೊಟ್ಟಂತ ಆಜ್ಞೆಗಳಿಗೆ ಆಜ್ಞೆ ಕೊಟ್ಟಾತನೇ ನಾವು ಸೇರ್ಕೊಂಡಿರುವಾಗ ಇನ್ನು ಆಜ್ಞೆಗಳು ನಮ್ನೇನ್ ಮಾಡಕ್ಕಾಗುತ್ತೆ, ಅವನೇ ನಾವು ಸೇರ್ಕೊಂಡಿದೀವಲ್ಲ. ಹೀಗಿರುವಾಗ ಆತನು ನಮ್ಮ ಕೃಪೆಯಿಂದ ಸಂರಕ್ಷಣೆ ನಡೆಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತ ನಮ್ಗಿರುವ ಸಂಬಂಧವು ನಿರಂತರವಾಗಿರ್ಬೇಕಾದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತೆ ದೇವ್ರನ್ನ ಪ್ರಸಂಗಿ 8 ಅನ್ನೋದನ್ನ ನೋಡುವಾಗ ಅಪರಾಧಕ್ಕೆ ವಿಧಿಸಿದ ದಂಡೆ ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕ ಯೋಜನೆ ನರಜನ್ಮದ ತುಂಬಿ ತುಳುಕುತ್ತೆ. ನಾಗಲೇ ಹೇಳಿದ್ನಲ್ಲ, ಈ ಪಾಪ ಮಾಡ್ಬೇಕು ಅಂತ ತುಂಬಿ ತುಳುಕುತ್ತೆ. ಯಾಕೆಂದ್ರೆ ಕೂಡಲೇ ನಡೆಯೋದಿಲ್ಲ. ನಡೆದೇ ಇರುವ ಅಪರಾಧ ಮಾಡಬೇಕ ಮನಸ್ಸು ಬಂದೇ ಬಂದಿರು. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಏನ್ ಮಾಡ್ಬೇಕು, ದೇವರ ಆಜ್ಞೆಗಳನ್ನ ತಿಳ್ಕೊಂಡ್ಮೇಲೆ
ಏನು ದೇವ್ರು ಹೇಳ್ತಾನೋ ಕಳ್ತನ ಮಾಡ್ಬೇಡ ಅಂತಂದ್ರೆ ಕಳ್ತನ ಮಾಡಬಾರ್ದು ಅಷ್ಟೇ. ಒಂದ್ ವೇಳೆ ಕಳ್ತನ ಮಾಡಿದ್ರೆ ಅದು ಬಿಡ್ಬಿಡ್ಬೇಕು. ವ್ಯಭಿಚಾರ ಮಾಡಿದ್ರೆ ವ್ಯಭಿಚಾರ ಮಾಡಿದ್ರೆ ಬಿಡ್ಬಿಡ್ಬೇಕು. ದೇವರ ಆಜ್ಞೆ ಹೆಂಗಿದೆ ಗೊತ್ತಿದೆ. ಯಾವುದೇ ವಿಷಯಗಳಿದ್ರು ಸಹ, ಏನೇ ಇದ್ರು ದೇವರ ವಾಕ್ಯಕ್ಕೆ ಅನುಗುಣವಾಗಿ, ದೇವರ ವಾಕ್ಯದಲ್ಲಿ ಏನೇನಿದೆ 10 ಆಜ್ಞೆಗಳಿಗೆ ಅನುಗುಣವಾದಂತಹ ದೇವರ ವಾಕ್ಯಗಳು ಅದೆಲ್ಲವೂ ಪರಿಶುದ್ಧವಾದದ್ದು, ದೇವರ ಬಾಯಿಂದ ಬರುವಂತದ್ದು, ನಿರಂತರವಾದದ್ದು. ನಮಗೆ ವಿಶೇಷವಾಗಿ ದೇವರು ನಮ್ಗೆ ಕರ್ಕೊಂಡಿರುವಾಗ ವಿಶೇಷವಾದ ಜ್ಞಾನವನ್ನು ಆತನ ಆಜ್ಞೆಗಳ, ಆತನ ವಾಕ್ಯಗಳ ಮೂಲಕ ನಮಗೆ ಕೊಟ್ಟಿದ್ದಾನೆ. ಇದು ಅನ್ಯ ಜನರಿಗೆ ಇದಿಲ್ಲ, ನಮ್ಗೆ ಮಾತ್ರ ಅದು ವಿಶೇಷವಾದ ಜ್ಞಾನನ ದೇವರು ನಮ್ಗೆ ಕೊಟ್ಟಿರುವಾಗ ನಾವು ಅನ್ಯರಿಗೆ ಬೆಳಕಿನ ಮಕ್ಕಳಾಗಿ ನಡಿಬೇಕು. ಅನ್ಯರಿಗೆ ದೇವರ ವಾಕ್ಯಗಳು, ಒಂದಿನ ಅನ್ಯರು ಒಂದ್ ವೇಳೆ ನಮ್ಮ ಜೊತೆ ದೇವರ ವಾಕ್ಯ ವಿಷಯಕ್ಕೆ ಕೇಳಕ್ಕೆ ಬಂದಾಗ ಅವ್ರನ್ನ ಸ್ವಾಗತಿಸ್ಬೇಕು. ಅವರ ಮಾತಿಗೆ, ಅವರ ಧರ್ಮಕ್ಕೆ ಅನುಗುಣವಾಗಿ ನಾವು ಕೊಟ್ಟಬಾರದು. ಅದ್ರ ಬದಲು ಸತ್ಯ ದೇವರ ವಿಚಾರವಾಗಿ ಏನಿದೆಯೋ ಅದನ್ನ ಅವರಿಗೆ ನಾವು ತಿಳಿಸಕ್ ಪ್ರಯತ್ನ ಪಡ್ಬೇಕು. ಅವನು ಕೂಡ ದೇವರ ಕಡೆ ತಿಳಿಸುವಂತಹ ಒಂದು ಶಕ್ತಿನ ದೇವರು ಒಳ್ಳಿಂದ ಪ್ರಾರ್ಥಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ದೇವರ ಮಕ್ಕಳಾಗಿ ನಡಿಬೇಕಾದ್ರೆ ಮೊದಲು ದೇವರ ಆ ವಾಕ್ಯಗಳನ್ನ ಕೇಳುವವರಾಗಿರದೆ ತಕ್ಕಂತೆ ನಡೆಯುವವರಾಗಿರ್ಬೇಕು ಅಂತ ಸತ್ಯವೇದ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಸಹೋದರರೇ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ದೇವರಿಗೆ ಇದರಾಗಿ ನಡ್ಕೋಬೇಕು ಅಂತ ಒಂದು ಆಲೋಚನೆ ಉಳ್ಳವರಾಗಿದ್ದೇವೆ. ಹೀಗಿರುವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ದೇವರ ಆಜ್ಞೆಗಳನ್ನ ನಾವು ಒಬ್ಬರಿಗೆ ಹಂಚಿಕೊಳ್ಳುವಾಗ ತಕ್ಕಂತೆ ನಡೆಯೋದ್ರ ಮೂಲಕವಾಗಿ ವಿಶೇಷವಾಗಿ ದೇವರ ಆಶೀರ್ವಾದನ ಹೊಂದ್ಕೊಳ್ತೀವಿ. ಒಂದ್ ವೇಳೆ ನಾವು ನಡೀತಾ ಇದ್ದೀನಿ ಅಂತ ನಿಮ್ಗೆ ಒಂದ್ ವೇಳೆ ನಾನು ತೋರಿಸ್ಕೊಂಡು ಒಳಗೆ ನಾನು ಮೇಲ್ನೋಟಕ್ಕೆ ನಾನು ನಟನೀಯವಾಗಿ ನಾನು ನಡ್ಕೊಂಡು ಒಳನೋಟದಲ್ಲಿ ಹೃದಯವನ್ನು ಓದುವ ದೇವರಿಗೆ ನಾವು ವಂಚಿಸಿದ್ರೆ ಶಿಕ್ಷೆ ಖಂಡಿತ. ಅದಕ್ಕೋಸ್ಕರ ಒಂದು ತೀರ್ಮಾನ ತಗೊಂಡ್ರೆ ತೀರ್ಮಾನ ತಕ್ಕಂತೆ ದೇವರ ವಾಕ್ಯಗಳಿಗೆ ನಾವು ನಡಿಬೇಕು. ನಡುವಾಗ ಆ ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ನಾವು ಗೌರವ ತರುವಂತರಾಗ್ತೇವೆ. ದೇವರ ಮಾತು ತಕ್ಕಂತೆ ನಡೆಯುವಂತರಾಗಿದ್ದೇವೆ. ದೇವರ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ ಅಂತ ನಾವು ಬೇಕಾದಷ್ಟು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಬೇಕಾದ್ರೆ ಜ್ಞಾನೋಕ್ತಿ 28:9 ಹೇಳುತ್ತೆ, ಧರ್ಮೋಪದೇಶಕ್ಕೆ ಕಿವಿ ಕೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಅಂತ. ನೋಡಿ ಎಂತ ಮಾತಿಲ್ ಬರೆಯಲ್ಪಟ್ಟಿದೆ ಅಂದ್ರೆ, ಧರ್ಮೋಪದೇಶಕ್ಕೆ, ದೇವರು ನುಡಿದಂತ ವಾಕ್ಯಕ್ಕೆ ಕಿವಿಗೊಡದವನು ಅಥವಾ ಕಿವಿಗೊಟ್ಟು ನಡೆಯದವನು ಕೂಡ ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯದೆ, ದೇವರ ಆಜ್ಞೆಗಳನ್ನು ಕೈಗೊಳ್ಳದೆ, ನಾವು 1 hour ಪ್ರಾರ್ಥನೆ ಮಾಡಿದ್ರು 1 ಗಂಟೆ ಕಾಲ ದೇವರೇ ಯೇಸುವೆ ನಮ್ಮ ಕಾಪಾಡು ಹಾಗೆ ಹೀಗೆ ನಾವು ಇಷ್ಟೆಲ್ಲ ದೇವ್ರ ಮುಂದೆ ನಮ್ಮ ವಿವಿಧ ರೀತಿಯಲ್ಲಿ ನಮ್ಮ ಭಿನ್ನಹವನ್ನು ಆತನಿಗೆ ಸಲ್ಲಿಸುವಾಗ ಅದು ಆತನಿಗೆ ಅಸಹ್ಯವಾಗುತ್ತೆ. ಯಾಕೆಂದ್ರೆ ಧರ್ಮೋಪದೇಶಕ್ಕೆ ನಾವು ಕಿವಿಗೊಡದವರು ಮಾಡುವ ಪ್ರಾರ್ಥನೆಯು ದೇವರಿಗೆ ಅಸಹ್ಯ ಅಂತ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದಿರಬೇಕು. ಹಾಗೂ ದೇವರ ಒಂದು ವಾಕ್ಯವು ಸಜೀವವಾದದ್ದು, ಕೀಲು ಮಜ್ಜೆಗಳನ್ನು ತೂರಿರುವಂಥದ್ದು. ದೇವರ ವಾಕ್ಯ ಎಂತದ್ದು ಅಂದ್ರೆ ಈ ಲೋಕವನ್ನೇ ಸೃಷ್ಟಿ ಮಾಡಿರುವಂತದ್ದು ದೇವರ ವಾಕ್ಯ. ಅವನು ನುಡಿದಂತ ಮಾತುಗಳು ತಕ್ಕಂತೆ ಲೋಕ ಸೃಷ್ಟಿಯಾಗಿದೆ ಅಂದ್ರೆ ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಪ್ರಿಯರಾದ ಸಹೋದರರೇ, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ದೇವರ ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ವಾಕ್ಯವೆಂಬಾತನನ್ನ. ಆ ವಾಕ್ಯವೆಂಬಾತನ ನಂಬಿದ ಮೇಲೆ ಆತನ ನುಡಿದಂತಹ ಅಭಯ ವಚನಗಳೇನಿದೆ, ಆ ನುಡಿದಂತಹ ಮಾರ್ಗದರ್ಶನಗಳಿದೆ ತಕ್ಕಂತೆ ನಾವು ತಿಳ್ಕೊಂಡಿದ್ದೀವಿ. ತಿಳ್ಕೊಂಡ್ಮೇಲೆ ನಡ್ಕೋಬೇಕು. ನಡ್ಕೊಳ್ಳದೆ ಹೋದ್ರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅದು ಆತನಿಗೆ ಅಸಹ್ಯ. ಆ ಪ್ರಾರ್ಥನೆ ಅಸಹ್ಯ ಆದ್ರೆ ಆ ಕಿವಿ ಮುಚ್ಕೊಂಡ್ಬಿಡ್ತಾನೆ ನಮ್ಮ ಪ್ರಾರ್ಥನೆ ಕೇಳಿದ್ರೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ನಾವು ಮೊದಲು ನಮ್ಮಲ್ಲಿರುವಂತ ನ್ಯೂನತೆಗಳೇನಿದೆ, ದೇವರಿಗೆ ಮೆಚ್ಚುಗೆ ಅಲ್ಲದಂತಹ ಕೃತ್ಯಗಳೇನಿದೆ ಅದನ್ನೆಲ್ಲ ಖಂಡಿತವನ್ನ ಬಿಟ್ಬಿಟ್ಟು ದೇವರಿಗೆ ಯಾವ ವಿಜ್ಞಾಪನೆಗಳನ್ನ ಪ್ರಾರ್ಥನೆಗಳನ್ನ ಮಾಡ್ತಾಪ, ನಮ್ಮಲ್ಲಿ ಏನ್ ತಪ್ಪಿದೆ, ನಿನ್ನ ವಾಕ್ಯಕ್ಕೆ ಅನುಗುಣ ನಡೆಯುವ ಶಕ್ತಿ ಇಲ್ಲದಿರೋ ಶಕ್ತಿನ ಕೊಡು ಸ್ವಾಮಿ, ನಮಗೆ ವಾಕ್ಯಕ್ಕೆ ನಡೆಯುವಂತಹ ಜ್ಞಾನ ಕೊಡು, ನಿನ್ನ ವಾಕ್ಯದ ಗೂಢಾರ್ಥಗಳನ್ನ ನಮಗೆ ತಿಳಿಸು ಸ್ವಾಮಿ. ಈ ರೀತಿಯಾದ ಪ್ರಾರ್ಥನೆಗಳು, ದೇವರಿಗೆ ಊಟ ಕೊಡು, ಬಟ್ಟೆ ಕೊಡು, ಅನ್ನ ಕೊಡು, ದೊಡ್ಡ ಮನೆ ಕೊಡು, ಕಾರು ಕೊಡು, ಬಂಗ್ಲೆ ಕೊಡು, ಈ ರೀತಿಯ ಲೌಕಿಕವಾದ ಚಿಂತನೆಯಲ್ಲಿ ನಾವು ಜೀವಿಸಿದ್ರೆ ದೇವರ ವಾಕ್ಯಗಳಿಗೆ ನಾವು ಬಲಹೀನರಾಗ್ಬಿಡ್ತೀವಿ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಾವು ಕಾಪಾಡ್ರಿ, ಮಿಕ್ಕದೆಲ್ಲ ನಾನು ನಿಮ್ಗೆ ಕೊಡ್ತೀನಿ. ದೇವ್ರ ನಮ್ಗೆ ಅವಶ್ಯಕತೆ ಏನಿದೆ, ನಮ್ಗೆ ಎಷ್ಟು ಬೇಕು ಎಲ್ಲವೊಂದು ದೇವ್ರು ನಮ್ಗೆ ಕೊಡ್ತಾನೆ ಖಂಡಿತವಾಗಿ. ಅವನು ಗೊತ್ತಿದೆ, ಸೃಷ್ಟಿಕರ್ತನ ಸೃಷ್ಟಿ ಮಾಡಿದ್ರೆ ಅವ್ನು ಏನ್ ಕೊಡ್ಬೇಕು ಅಂತ ಅವನು ಗೊತ್ತು, ಕೊಡ್ತಾನೆ. ಆದ್ರೆ ನಾವು ಬರೀ ಮೊದಲು ಲೋಕ ಸಂಬಂಧವಾದ ವಿಷಯಗಳಲ್ಲೇ ನಾವು ಚಿಂತನೆ ಮಾಡ್ತಾ ಇದೀವಿ. ನಮ್ಮ ಮಗ ಹಂಗಿರ್ಬೇಕು, ಹಿಂಗಿರ್ಬೇಕು, ನಾವ್ ಹೆಂಗಿರ್ಬೇಕು, ಈ ತರ ಹಿಂಗಿರ್ಬೇಕು.
ಬರೀ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ನಾವು ಜೀವನ ಮಾಡೋದಾದ್ರೆ ನಿಜವಾಗೂ ನಾವು ಭಯಭಕ್ತಿ ಜೀವಿಸಕ್ ಆಗೋದಿಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮಾಡ್ಬೇಕು. ದೇವ್ರಿಗೆ ಹೆಂಗಪ್ಪ ನಡ್ಕೋಬೇಕು, ದೇವ್ರ ವಾಕ್ಯ ಹೆಂಗಿದೆಯಪ್ಪ ಹಿಂಗ್ ತಿಳಿಸ್ತಾ ಇದೆ, ಈಗ ನಾನು ಯಾವ ರೀತಿ ನಡ್ಕೋಬೇಕು, ಅದಕ್ಕೆ ಬೇಕಾದ ಶಕ್ತಿ ಏನು, ಇದೆಲ್ಲ ದೇವ್ರ ಹಬ್ಬ ಕೊಡಪ್ಪ ನೀನು ಅಂತ ಅದನ್ನ ನಾವು ಕೇಳ್ಕೋಬೇಕು. ಅದು ಕೇಳ್ಕೊಂಡಾಗ ಆ ಮಿಕ್ಕ ನಮಗೆಲ್ಲ ಬಿಡಿ ಲೌಕಿಕವಾದ ಆಟೋಮೆಟಿಕ್ ಆಗಿ ದೇವ್ರು ಕೊಡ್ತಾನೆ, ಆಶೀರ್ವದಿಸ್ತಾನೆ. ಅಂದ್ರೆ ನಿಮಗೆ ಒಂದು 100 ರೂಪಾಯಿ ಒಂದಿನ ಕೊಟ್ರೆ ಅದು 1000 ರೂಪಾಯಿ ರೀತಿಯಲ್ಲಿ ಪರಿಣಾಮ ಹೊಂದುವ ರೀತಿಯಲ್ಲಿ ದೇವರ ಆಶೀರ್ವಾದನ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಆರೋಗ್ಯ ವಿಷಯದಲ್ಲೂ ಅಷ್ಟೇ ನಾವೇನಪ್ಪಾ ಅಂದ್ರೆ ದೇವರು ನಮಗೆ ಆರೋಗ್ಯ ಬಹಳ ಪ್ರಾಮುಖ್ಯ. ಆರೋಗ್ಯ ಕೊಡಬೇಕು. ಆರೋಗ್ಯ ಕೊಡದೆ ನಾವು ದುಡಿಯಕ್ಕೆ ಸಾಧ್ಯವಾಗುತ್ತಾ? ಒಂದ್ ಕೆಟ್ಟವಾದ ವೆಹಿಕಲ್ ಇದ್ದಂಗೆ ಇರ್ತೀವಿ ಅಷ್ಟೇ, ಇನ್ನೊಬ್ಬರು ತೊಂದರೆ ಕೊಟ್ಕೊಂಡು. ಅದಕ್ಕೋಸ್ಕರವಾಗಿ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಕಾಪಾಡಬೇಕು ಅಂತ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ. ಪ್ರಿಯ ಸಹೋದರರೇ, ಮೊದಲು ನಾವು ದೇವರ ವಾಕ್ಯಕ್ಕಾಗಿಯೂ ನೀತಿಗಾಗಿ ಕಾಪಾಡೋಣ, ಅದಕ್ಕನುಸಾರವಾಗಿ ನಡೆಯುವಂತ ಪ್ರಯತ್ನ ಮಾಡೋಣ. ಆಗ ತಾನೇ ಮಾತ್ರ ನಮಗೆ ವಿಶೇಷ ಆಶೀರ್ವಾದ ಸಿಗುತ್ತೆ. ಜೊತೆಗೆ ಜ್ಞಾನೋಕ್ತಿ 28:9 ಬರೆಯಲ್ಪಟ್ಟಿದೆ, ಧರ್ಮೋಪದೇಶಕ್ಕೆ ಕಿವಿ ಹೊಡೆದವನು ಮಾಡುವಂತ ದೇವ ಪ್ರಾರ್ಥನೆ ಅಸಹ್ಯ ಬರುತ್ತೆ. ಅದಕ್ಕೆ ದೇವರ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಬಾರದು. ದೇವರ ವಾಕ್ಯಗಳಿಗೆ ಧರ್ಮೋಪದೇಶಕ್ಕೆ ಅನುಗುಣವಾಗಿ ನಾವು ನಡೆಯೋದನ್ನ ಪ್ರಯತ್ನ ಪಡಬೇಕು. ತದಾನಂತರ ದೇವರ ಸನ್ನಿಧಿಯಲ್ಲಿ ನಾವು ಬೇಡ್ಕೊಳ್ಳುವಾಗ ನಮ್ಮ ಪ್ರಾರ್ಥನೆ ಸುವಾಸನೆಯಿಂದ ಕೂಡಿದ ಒಂದು ಪರಲೋಕಕ್ಕೆ ಏರಲ್ಪಡುವಂತಹ ಒಂದು ಧೂಪದ ರೀತಿ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿ ಮುಡುತ್ತೆ. ಅದಕ್ಕೋಸ್ಕರವಾಗಿ ನಾವು ದೇವರ ವಾಕ್ಯಗಳಿಗೆ ಅನುಗುಣವಾಗಿ ದೇವರ ಆಜ್ಞೆಗಳನ್ನ ಕೈ ನಡೆಯುವಂತೆ ದೇವರು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಲಿ ಅಂತ ಇದು ಒಂದು ಸಣ್ಣ ವಿಜ್ಞಾಪನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳುವಂತನಾಗಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಲ್ಲಿ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಬೋಧಕರಿಗೂ ತಮ್ಮೆಲ್ಲರಿಗೂ ಕರ್ತನಲ್ಲಿ ಮತ್ತೊಂದು ಆವರ್ತಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಈ ಒಂದು ಹೊಸ ದಿನವು ನಮ್ಮೆಲ್ಲರಿಗೂ ಶುಭ ಕಾರ್ಯದ ಆತ್ಮವು ನಮ್ಮ ನಡೆಸುವಂತೆ ನಮ್ಮ ಬಲಪಡಿಸಲೆಂದು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ, ಉತ್ತಮವಾದಂತಹ ವಾಕ್ಯಕ್ಕಾಗಿ ಹಿರಿಯರಾದಂತ ವಿಜಯಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಆಶೀರ್ವಾದ ಮಾಡಲಿ, ಅವ್ರು ಮಾಡುವಂತ ಸೇವೆನ ಆಶೀರ್ವಾದ ಮಾಡಲಿ, ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಲಿ, ತನ್ನ ಸೇವೆಯನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ಇದ್ದಾರೆ, ಅವರು ಪ್ರಾರ್ಥನೆಯಲ್ಲಿ ನಮ್ಮ ನಡೆಸಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಬೇಕಾದಂತ ವಿಷಯ ದಯಮಾಡಿ ವಿಚಾರಗಳನ್ನ ನೆನಪಲ್ಲಿ ಇಟ್ಕೊಳ್ರಿ. ಬೋಧಕರಂತ ದೇವೇಂದ್ರ ಅವರು ಬೋನ್ಸ್ ಕ್ಯಾನ್ಸರ್ ಇಂದ ಬಳಲ್ತಿದ್ದಾರೆ. ಅವ್ರಿಗೋಸ್ಕರ ನೀವು, ಅವ್ರ ಕುಟುಂಬಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ದೇವರು ಅವ್ರನ್ನ ಮುಟ್ಟಲಿ, ಅವ್ರನ್ನ ಗುಣಪಡಿಸಲಿ. ಹಾಗೆ ಅನೇಕ ಕ್ಯಾನ್ಸರ್ ಕಾಯಿಲೆ ಅಂತ ಮಕ್ಕಳು ಕಷ್ಟಪಡ್ತಿದ್ದಾರೆ, ಅವರೆಲ್ಲರಿಗೂ ಪ್ರಾರ್ಥನೆ ಮಾಡ್ರಿ. ಅನಾಥಾಶ್ರಮಗಳು, ಜನಸ್ನೇಹಿ ವೃದ್ಧಾಶ್ರಮ, ಸಹನ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮ, ಗುಡ್ ವಿಶ್ ಫೌಂಡೇಶನ್ ಮಾನಸಿಕ ಅಸ್ವಸ್ಥ ಮಕ್ಕಳಿರುವಂತ ಆಶ್ರಮ, ಈ ಅನಾಥ ಆಶ್ರಮಗಳಿಗೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಮತ್ತು ಪರೀಕ್ಷೆ ಬರೆಯುತ್ತಿರುವ ಪರೀಕ್ಷೆಗಾಗಿ ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಹಾಗೂ ಮಳೆಗಾಗಿ ಬೆಂಗಳೂರು ಮತ್ತಿತರ ಗ್ರಾಮಾಂತರ ಪ್ರದೇಶಗಳಲ್ಲಿ ನೀರಿನ ಅಭಾವ ಬಹಳ ಭಯಂಕರವಾಗಿದೆ. 1,500 ರೂಪಾಯಿ ಕೊಟ್ಟರು ಸಹ ನೀರು ಸಿಗಲಾರದಂತ ಪರಿಸ್ಥಿತಿಯಲ್ಲಿ ಜನ ಕಂಗಾಲಾಗಿದ್ದಾರೆ. ದೇವರು ಕರುಣೆ ತೋರಿ ಮಳೆಯನ್ನ ಸುರಿಸಿದ್ರೆ ಮಾತ್ರ ಈ ಅಭಾವ ಕೊರತೆ ನೀಗ್ತದೆ, ಇಲ್ಲಂದ್ರೆ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಬೆಂಗಳೂರಿನಲ್ಲಿ ನೀರಿನ ಅಭಾವಕ್ಕಾಗಿ ದೇವರು ಕಾರ್ಯ ಮಾಡಿದೆ ಎಂಬುದಾಗಿ ಪ್ರಾರ್ಥಿಸಬೇಕೆಂದು. ಜೊತೆಗೆ ಈ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಉತ್ತಮವಾದಂತಹ ಸರ್ಕಾರವನ್ನ ದೇವರು ತರಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಹಿರಿಯರಾದಂತ ಇವಳಿ ನಮ್ಮವರು ಪ್ರಾರ್ಥಿಸಬೇಕೆಂಬುದಾಗಿ ಇದ್ದೀರಮ್ಮ? ಓಕೆ, ಸಹೋದರ ಹಿರಿಯರಂತ ಫೇಮಸ್ ಸರ್ ಅವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. Yes, Pastor. Okay, let us pray. Our gracious Heavenly Father, we thank you, my Lord, for this wonderful day that you have added in our life, my Lord. Yes, Lord,
We thank you for all the blessings we have received. We thank you for the wonderful night, for the wonderful sleep that you have given to us. And Lord, we thank you for awakening us to come to your feet early in the morning hours to hear your voice and to hear your words, my Lord. Lord, let these hours not be in vain. We thank you for the wonderful words that we have heard, my Lord. We thank you for talking to you through your scriptures, my Lord. It is you that is who has written all these words for the sake of us, my Lord. Yes, my Lord, it's so shameful for us that knowing the words, yet we are ignoring it, and praying hours together is of no use. It's what we have seen in the scriptures, my Lord. So, Lord, please help us to keep all these words and verses in our minds, my Lord, and apply it to our day-to-day lives so that we shall be blessed. The main theme of this program is, Lord, to pray for the others. So, Lord, please help us to be holy. Help us to keep your commandments. Then only, as per your verses, you are able to hear our prayer, my Lord. Others, as the pastor has told, that God shall close his ears and he shall not hear our prayers. So, Lord, let our prayers be meaningful. Please, holiest my Lord, please help us to be fruitful in your eyes so that you will hear our voice and hear our prayers for the people we are praying. Lord, we thank you very much for the wonderful words and for the wonderful message. Lord, bless your servant who has shared your words with us, my Lord. Please bless him abundantly, give him good health, bless his family. Take care of him, my Lord, and use him mightily. Yes, Lord, we pray humbly and sincerely that many more such preachers exist on this earth, my Lord, so that the people on this earth will understand what exactly the gospel is. There's no meaning, my Lord, in just reading a gospel for hours together without understanding it, thinking that I have spent time with you, but meaningless time spending with you is of no use, my Lord. So, Lord, we are very grateful to you for these words. We thank you for these words, my Lord. Lord, you have opened our ears and eyes, my Lord. Bless all the participants who are down here. Please be with them. And Lord, help them to obey these words and obey the commandments. Especially pray for Pastor Raju and his family. Lord, please be with him, give him good health, and pour your wisdom from above, my Lord. As he's striving hard day and night, my Lord, to bring more and more souls to your mighty hands, my Lord. So, Lord, please provide him with all the necessities that is required to run this function smoothly and efficiently, my Lord. Lord, bless all his near and dear ones, especially bless his children's daughter-in-laws and grandchildren in a special way. Yes, my Lord, we have seen that whoever follows me, that he shall never leave their hands. Yes, my Lord, we have experienced many times that, Lord, in our troubles and tribulations, and in many other situations, my Lord, you have taken most care of us, my Lord. Though we are not worthy of anything, we are nothing more than the dust, my Lord.
Yet, my Lord, as you have said to be we, the chosen people, Lord, let us be fruitful for you. Let us not, Lord, be a shameful Christians, my Lord. Let us be alert and make use of all your voices, my Lord, and spread your words to the others too. Lord, especially pray for all the neighbors, wherever they're there. And bless all the places in this India, my Lord. Especially I pray for the scarcity of water that is running at Bangalore. Even in spite of paying plenty of money, people are not getting enough water, my Lord. It's very horrible, Lord. This shows, my Lord, that your coming is nearing. Lord, please have mercy on this. On such places where there's no water, please bless them and provide them with sufficient water, my Lord. Lord, please see that sufficient rain, my Lord, is provided to the places where there's no rain and no water, my Lord. I pray for all the Anath ashrams, my Lord. Many people, my Lord, are unable to have the food, clothing, and shelter. In spite of this, many people have come forward, my Lord, to take care of such people. So bless those hands, my Lord, and please see that those ashrams run smoothly and efficiently. Lord, bless the people, my Lord, to help those ashrams, my Lord, to run properly, my Lord. Yes, my Lord. We thank you very much for giving us one more day to see in our lives. Please bless this day, my Lord. Please be with us. Please help us to be kind and good enough to others to whom we meet. And help us, my Lord, to spread your gospel. Lord, we thank you for all your blessings, my Lord. Lord, keep us safe and away from harms and dangers. And Lord, please continue to bless us. I once again submit your servant that has shared your words with us and be with family and all his near and dear words. Once again, Lord, I submit myself and all the entire participants, my Lord. Lord, you know the difficulties of the trials and the situations they are in, my Lord. Please fulfill their desires and please fulfill their needs, my Lord. Once again, Lord, I submit myself and the entire congregation to your mighty hands, my Lord. And I pray in the precious name of Jesus Christ. Amen. ಆಮೇನ್ ಆಮೇನ್. ವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮಸ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ವಿಶೇಷವಾಗಿ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ನಮ್ಮ ಬೀಗರು ಬಾಬು ಮೋಸಸ್ ಎಂಬುದಾಗಿ ಅವರು ಹಾರ್ಟ್ ಪ್ರಾಬ್ಲಮ್ ಆಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂಬುದಾಗಿ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಮೊದಲು ಒಂದು 10 ದಿವಸದ ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ ಅವರು. ಅಷ್ಟರೊಳಗಾಗಿ ದೇವರವರಲ್ಲಿ ಕಾರ್ಯ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ತೀರ್ಮಾನಗಳು ತೆಗೆದುಕೊಳ್ತಾರೆ. ಅದಕ್ಕೋಸ್ಕರ ಈ 10 ದಿವಸದಲ್ಲಿ ದೇವರವ್ರನ್ನ ವಿಶೇಷವಾಗಿ ಕಾರ್ಯ ಮಾಡಿ ಅವರ ಆರೋಗ್ಯವನ್ನು ಸುಧಾರಿಸಿ ಮುಂದೆ ಯಾವುದು ಅಪಾಯ ಆಗದ ಹಾಗೆ ಅವ್ರಿಗೆ ಆಪರೇಷನ್ ಆಗಿ ಒಳ್ಳೆ ರೀತಿಯಲ್ಲಿ ಅವರು ಆರೋಗ್ಯವಂತರಾಗ್ಲಿಕ್ಕಾಗುವಂತೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೇನೆ. ಮತ್ತೆ ಯಾವ್ದಾದ್ರು ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂದ ಹೇಳಿ. ಇವತ್ತಿನಿಂದ ಡೆನ್ಸಿಲಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಇವತ್ತೊಂದು ಎಕ್ಸಾಮ್ ಬರೀತಾನೆ. ಪ್ರಾರ್ಥನೆ ಮಾಡಿ ಪಾಸ್ಟರ್. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾಸ್ಟರ್. ನಮ್ಮ ಮಗಳಿಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ಮಗಳು ಜಾಸ್ಮಿನಾ. ಎಸ್ ಪಾಸ್ಟರ್. ಇದು ಗರ್ಭ ಫಲಕ್ಕಾಗಿ, ಮಗುಗಾಗಿ. Pastor, pray for my family. Okay. Yeah, especially pray for my health. So, yeah, ಸ್ವಾಸ್ಥ್ಯ ಆಗಿದೆ. And
thank God, everything is fine. Praise Just pray for my family, please. God. Continue to pray in your sin. Thank you, Pastor. ಪ್ರಾರ್ಥನೆ ಮಾಡ್ಕೊಳ್ಳೋಣ. Mm. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಒಂದು ಸಣ್ಣ ಮಂದಿಯಾಗಿ ನಿನ್ನ ಮಕ್ಕಳಾದ ನಾವು ಅಸುರಸ್ಥರಾಗಿ ಕೂಡಿಕೊಂಡು ಅಪ್ಪ ಎಂಬುದಾಗಿ ನೀನು ಕರೆಯುವಾಗ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಆಲಿಸಿ ಸದುತ್ತರವನ್ನು ದಯಪಾಲಿಸುತ್ತಾ ಬಂದಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸಂದೇಶಕ್ಕಾಗಿ ಸ್ತೋತ್ರ. ನಾವು ಕೇಳುವವರು ಮಾತ್ರವೇ ಆಗಿರದೆ ಅವುಗಳನ್ನ ಕೈಕೊಂಡು ನಡೆಯುವಂತು ನಮ್ಮ ಪ್ರಾರ್ಥನೆಗಳು ನಿನ್ನ ಮುಂದೆ ಏರಿ ಬರುವಾಗ ಸ್ವಾಮಿ ಅದು ನಿನಗೆ ಮೆಚ್ಚುಗೆಯಾಗಿರುವಂತೆಯೂ ಈ ಭೂಮಿ ಮೇಲೆ ಬದುಕಲು ನಿನ್ನ ಮಾತುಗಳಿಂದ ನಮ್ಮನ್ನು ಎಚ್ಚರಪಡಿಸಲಿಕ್ಕಾಗಿ ಸ್ತೋತ್ರ ಸ್ವಾಮಿ. ಹಿರಿಯಂತ ವಿಜಯಕುಮಾರ್ನ ಆಶ್ವಾಸು, ಅವರ ಕುಟುಂಬ ಮಕ್ಕಳನ್ನ ಆಶ್ವಾಸ ಮಾಡುವಂತ ಸೇವೆನ ಆಶ್ವಾಸು, ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ಪ್ರಿಯರೆಲ್ಲರನ್ನು ನಷ್ಟಪಡಿಸ್ತೇನೆ. ವಿಶೇಷವಾಗಿ ಪ್ರೇಮ ಸರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಅವ್ರಿಗೆ ಬೇಕಾದಂತಹ ದೈಹಿಕ ಸ್ವಸ್ಥತೆಯನ್ನು ಕೊಡು, ಇರುವಂತಹ ಅಸ್ವಸ್ಥತೆ ಬಲಹೀನತೆಗಳನ್ನು ತೆಗೆದು ಹಾಕು, ಹೃದಯಕ್ಕೆ ಬೇಕಾದ ಪರಿಪೂರ್ಣ ಆರೋಗ್ಯವನ್ನು ಕ್ಷೇಮವನ್ನು ದಯಪಾಲಿಸು. ಇನ್ನಷ್ಟು ಬಲ ಹೊಂದಿ ನಿನ್ನ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಅವ್ರ ಕುಟುಂಬದಲ್ಲಿ ಮಕ್ಕಳ ಜೊತೆಲಿ ಮೊಮ್ಮಕ್ಕಳ ಜೊತೆ ನಿದ್ದಿ ಕೃಪೆಯಿಂದ ಎಲ್ಲರನ್ನ ನಡೆಸಿದಿ, ಆಶೀರ್ವದಿಸಿದಿ. ಇದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಸಂತ ಸಮಾಧಾನದಲ್ಲಿ ಆ ಮಕ್ಕಳು ಬದುಕುವಂತೆ ಸಹಾಯ ಮಾಡಿಸುತ್ತಾರೆ. ಸ್ವಾಮಿ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವರ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಮಗಳಾದಂತ ಜಾಸ್ಮಿನ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅನೇಕ ದಿನಗಳಿಂದ ನಿನ್ನ ಈ ಮೊರೆಯನ್ನ ನಿನ್ನ ಮುಂದೆ ಇಡ್ತಿದ್ದೇವೆ. ಈಗ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಕರ್ತನೆ, ಬಲವಾದಂತ ಪ್ರಾರ್ಥನೆ, ಭಕ್ತಿವಂತರ ಪ್ರಾರ್ಥನೆಯು ಸ್ವಾಮಿ ನಿನ್ನ ಕೃಪೆಯನ್ನು ಈ ಲೋಕಕ್ಕೆ ತರುವಂತದ್ದಾಗಿದೆ ಸ್ವಾಮಿ. ಆ ಮಗಳ ಮೇಲೆ ನಿನ್ನ ಕೃಪೆಯಲ್ಲಿ ಸ್ವಾಮಿ ಆ ಮಗಳ ಗರ್ಭವನ್ನು ತೆರೆ. ಆ ಮಗಳಿಗಾಗಿ ಸ್ವಾಮಿ ಒಂದು ಆಶೀರ್ವಾದದಾಯಕವಾದ ಮಗುವನ್ನ ಕೊಡು. ಇದರಿಂದ ಆ ಕುಟುಂಬದಲ್ಲಿ ಸ್ವಾಮಿ ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ ನಿರಂತರವಾಗಿ ಉಳಿದು ನಿರಂತರವಾದಂತ ಕೃತಜ್ಞತೆಯ ಬದುಕನ್ನ ಜೀವಿತವನ್ನು ಜೀವಿಸ್ಲಿಕ್ಕಾಗುವಂತ ಕಾರ್ಯ ಮಾಡು. ನಿನ್ನ ಕೃಪೆಯ ಮಗಳ ಮೇಲಿರು ಸ್ವಾಮಿ, ಆ ಕುಟುಂಬದ ಮೇಲಿರು ಸ್ವಾಮಿ. ಈ ಕೊರತೆಯನ್ನ ನೀಗು ತಂದೆ, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರ. ಕರ್ತನೆ, ಮಗನ ವಿದ್ಯಾಭ್ಯಾಸಕ್ಕಾಗಿ ಸ್ತೋತ್ರ. ಆಶ್ವಾಸು. ಇವತ್ತಿಂದ ಪರೀಕ್ಷೆ ಬರೆಯುತ್ತಿರುವಾಗ ಪರೀಕ್ಷೆಯಲ್ಲಿ ನೀನಿದ್ದು ಉತ್ತಮವಾಗಿ ಬರೆದು ಒಳ್ಳೆ ಫಲಿತಾಂಶ ಪಡೆದು ಮಗನ ಭವಿಷ್ಯ ಉಜ್ವಲವಾಗುವಂತೆ ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಸಮೃದ್ಧಿ, ನೆಮ್ಮದಿ ತಿಂದು ತುಳುಕುವಂತೆ ಕಾರ್ಯ ಮಾಡು. ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡಪ್ಪ. ಆ ಕುಟುಂಬದ ನಾಯಕ ನೀನಾಗಿದ್ದು ಸುರಕ್ಷತೆಯನ್ನು ಕೊಟ್ಟು ಮಾಡುವಂತ ಕೆಲಸ ಕಾರ್ಯನ ಆಶ್ವಸಿ ಅಭಿವೃದ್ಧಿ ಪಡಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಕರ್ತನೆ ಲೋಕಸಭಾ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸಿ ಆರೋಗ್ಯದಿಂದ ತಿಳಿಸೋರು ಮಾಡುವಂತ ಸೇವೆನ ಆಶ್ವಸ ಅಭಿವೃದ್ಧಿ ಪಡಿಸು ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ಸಹೋದರಿ ಆನೆಯವ್ರಿಗೂ ಪ್ರಾರ್ಥನೆ, ತಾಯಿ ಮತ್ತು ಯಜಮಾನರನ್ನ ಆಶ್ವಸ, ಅವ್ರ ಕುಟುಂಬದ ನಾಯಕ ನೀನಾಗಿರು ಮಾಡುವಂತ ಕೆಲಸ ಕಾರ್ಯನ ಆಶ್ವಸ ಅಭಿವೃದ್ಧಿ ಪಡಿಸಿ ಇರುವಂತ ಸ್ಥಳದಲ್ಲಿ ನಿನಗೆ ಸಾಕ್ಷಿಯ ಮಗಳಾಗಿ ಮತ್ತು ನಿನ್ನ ಸೇವೆಯಲ್ಲಿ ಆ ಮಗಳು ಎಲ್ಲಾ ಆತ್ಮೀಯ ವರಗಳನ್ನು ಹೊಂದಿದ್ದವಳಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆ ಮಾಡುವಂತ ಶಕ್ತಿಯನ್ನ, ಆರೋಗ್ಯವನ್ನ ಮಗಳಿಗೆ ದಯಪಾಲಿಸು. ಜ್ಞಾನ ಬುದ್ಧಿಯನ್ನು ಅನುಗ್ರಹಿಸು ಸ್ವಾಮಿ. ಸ್ವಾಮಿ ಬೆಳಿಗ್ಗೆ ಜಾಗದಲ್ಲಿ ಕೂಡಿ ಬಂದಿರ್ತಲ್ಲ ನಿನ್ನ ಭಕ್ತರು ಕಪ್ಪಿಸ್ತೇನೆ ಸ್ವಾಮಿ. ನಮ್ಮೆಲ್ಲನ ಆಶ್ವಾಸು. ಹಿರಿಯಂತ ಯೂಲಿನಮ್ಮ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸ ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ವಾಸು. ಅವ್ರ ದೇಹಕ್ಕೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭವನ್ನು ಕೊಡು ಸ್ವಾಮಿ. ನಿನ್ನ ನಾಮದಲ್ಲಿ ಭಯಭಕ್ತುಳ್ಳವರಾಗಿ ಇನ್ನಷ್ಟು ನಿನ್ನನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಕೊಂಡಾಡುತ್ತಾ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡಿಸು. ವಿಶೇಷವಾಗಿರುವಂತ ಬಾಬು ಮೋಸ ಪ್ರಾರ್ಥನೆ ಸ್ವಾಮಿ. ವೈದ್ಯರು ಸ್ವಾಮಿ 10 ದಿನಗಳ ಕಾಲ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅವರ ಹೃದಯದಲ್ಲಿರುವಂತಹ ಸಮಸ್ಯೆಯನ್ನು ಪರಿಹರಿಸಲು ಕರ್ತನೆ ಅವರಿಗೆ ಮೆಡಿಸಿನ್ ಕೊಟ್ಟಿರುವಾಗ ಈ 10 ದಿನಗಳಲ್ಲಿ ನಿನಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಸ್ವಾಮಿ. ಆ ಮಗನ ಹೃದಯವನ್ನು ಸರಿಪಡಿಸು, ಇರುವಂತ ಕಾಯಿಲೆಯನ್ನು ತೆಗೆದು ಹಾಕು. ಆದ ಹೃದಯದಲ್ಲಿ ಸ್ವಾಮಿ ಸಂಪೂರ್ಣವಾದ ಸ್ವಸ್ಥತೆಯನ್ನು, ಕ್ಷೇಮವನ್ನು ಕೊಟ್ಟು ಯಾವುದೇ ಆಪರೇಷನ್ಗಳಿಲ್ಲದೆ ಆ ಮಗನು ಸ್ವಾಮಿ ಸ್ವಸ್ಥತೆಯಿಂದ, ಆರೋಗ್ಯದಿಂದ, ನೆಮ್ಮದಿಯಿಂದ ಬದುಕುವಂತೆ ಸ್ವಾಮಿ. ಹೃದಯದ ಎಲ್ಲಾ ಒಂದು ಯಾವುದೇ ರೀತಿಯಾದಂತಹ ಸಮಸ್ಯೆ ಪರಿಹರಿಸು ಸ್ವಾಮಿ. ಬ್ಲಾಕೇಜಸ್ ಅನ್ನು ತೆಗೆದು ಹಾಕು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಈ ಭಯದಿಂದ, ಈ ಕೇಡಿನಿಂದ ಅವನ್ನ ತಪ್ಪಿಸಿ ಕುಟುಂಬದಲ್ಲಿ ನೀನು ಮಾಡುವಂತಹ ಅದ್ಭುತ ಕಾರ್ಯಗಳಿಂದ ಸ್ವಾಮಿ ಸಂತೋಷ, ಸಮಾಧಾನ, ಉತ್ಸಾಹ ಹಾಗೂ ನಿನ್ನ ಭಯಭಕ್ತಿಯ ಜೀವಿತ ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಕುಟುಂಬದಲ್ಲಿ ಸ್ವಾಮಿ ಒದಗಿ ಬರುವಂತೆ ಕಾರ್ಯ ಮಾಡು. ನಿನ್ನ ಪ್ರಿಯ ಮಗನನ್ನ ಆಶೀರ್ವದಿಸು. ಆ ನಿನ್ನ ಪ್ರಿಯ ಮಗ ದಾಸನನ್ನು ನೀನು ಮುಟ್ಟು ಕೇಡಿನಿಂದ ತಪ್ಪಿಸಿ ಗುಣಪಡಿಸಿ ನಿನ್ನ ಕೃಪೆಯಿಂದ ರಕ್ಷಿಸು ಸ್ವಾಮಿ.
ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನ ಸ್ತುತಿಸ್ತೇನೆ. ನನ್ನ ಕುಟುಂಬ ಮಕ್ಕಳನ್ನ ಸ್ತುತಿಸ್ತೇನೆ ಸ್ವಾಮಿ. ಮಾಡುವಂತ ಸೇವನ ಸ್ತುತಿಸ್ತೇನೆ. ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು. ದಿನನಿತ್ಯ ಬೆಳಗಿನ ಜಾವದಲ್ಲಿ ಯಾವುದೇ ಕೊರತೆ ತೊಂದರೆ ಇಲ್ಲದೆ ನಿನ್ನನ್ನು ಕೊಂಡಾಡಲು ಸ್ತುತಿಸಲು ಎಲ್ಲ ಅನುಕೂಲಗಳೊಂದಿಗೆ ನಿನ್ನ ಆರಾಧನೆಗೆ ಬರುವಂತೆ, ನಿನ್ನನ್ನು ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಮ್ಮ ಪ್ರಾರ್ಥನೆಗಳಿಗೆ ದಿನನಿತ್ಯವೂ ಪರಲೋಕದಿಂದ ಸದಿತ್ರವು ಒದಗಿ ಬಂದು ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ನಮ್ಮನ್ನ ಈ ವಾಕ್ಯದಲ್ಲಿ ಸೇರಿ ಬಂದಿರುವಂತೆಲ್ಲ ನಿನ್ನ ಮಕ್ಕಳನ್ನು, ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತ ಮಕ್ಕಳನ್ನು ತಪ್ಪಿಸ್ತೇನೆ. ಆತ್ಮನ ಬಲದಿಂದ ಅಭಿಷೇಕಿಸಿ ಕೊನೆ ಕಾಲದಲ್ಲಿ ಸ್ವಾಮಿ ನಿನ್ನಲ್ಲಿ ಭಯ ಭಕ್ತಿಗಳವರನ್ನಾಗಿ ರೂಪಿಸಿ ನೀತಿ ಸೇರಿಸಿಕೊಂಡು ಮಹಿಮೆ ಹೊಂದಿ ಮತ್ತೆ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬರುವಂತ ಕೃಪೆಯನ್ನು ಅನುಗ್ರಹಿಸುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತಿನಿಂದ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಲ್ಲಿ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಬೆರೆದು ಬಂದಂತೆಲ್ಲ ನಿನ್ನ ಭಕ್ತರ ಸಂಗಡ, ವಾಕ್ಯವನ್ನು ಕೇಳುವಂತ ಪ್ರತಿಯೊಂದು ಕುಟುಂಬದ ಸಂಗಡ ಹಾಗೂ ಸ್ವಾಮಿ ನಿನ್ನ ವಾಕ್ಯವನ್ನ ಕೈಕೊಂಡು ನಡೆಯಲು ಪ್ರಯಾಸ ಪಡುತ್ತಿರುವ, ನಿನ್ನ ವಾಕ್ಯವನ್ನು ಕೇಳುತ್ತಿರುವ, ನಿನ್ನ ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿ ನಿನ್ನ ವಾಕ್ಯದಲ್ಲಿ ಜೀವಿಸುತ್ತಿರುವ ಪ್ರತಿಯೊಂದು ಕುಟುಂಬವನ್ನು ಸ್ವಾಮಿ ನಿರಂತರವಾಗಿ ಸಂಗಡ ಇರಬೇಕೆಂಬುದಾಗಿ ಬೇಡಿದ್ದೇನೆ ತಂದೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ವಿಶೇಷವಾಗಿ ನಮ್ಮ ಜೊತೆ ಮಾತಾಡೋದಕ್ಕಾಗಿ ದೇವರು